ಹಾಲೆಲೂಯಾ हालेलुया। ಹಾಲೆಲೂಯಾ आप खुश है? ಸಂತೋಷವಾಗಿದ್ದೀರಾ? आज सबके लिए मैं प्रार्थना करूंगी। ನಿಮಗೋಸ್ಕರ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. परमेश्वर जो यहाँ से रूठ के चले गए हैं, ದೇವರು ಇಲ್ಲಿಂದ जो चले गए हैं रूठ के, ಅಂದ್ರೆ ಕೆಲವು ಜನ ಬಿಟ್ಟು ಹೋಗಿದ್ದಾರೆ. प्रभु उनको वापस ला रहा है। ದೇವರು ಅವರನ್ನು ಹಿಂದೆ ತರ್ತಾ ಇದ್ದಾನೆ. प्रभु उनको वापस ला रहा है। ಅಂತವರನ್ನು ದೇವರು ತಿರುಗಿ ಹಿಂದೆ ತರ್ತಾ जब मैं ಇದ್ದಾನೆ. यहाँ बैठी थी ನಾನು ಕೂತ್ಕೊಂಡಿರುವಾಗ तो एक समय था बच्चे आते थे। ಒಂದು ಸಮಯದಲ್ಲಿ ಜನ ಬರ್ತಾ ಇದ್ರು. कुछ परिस्थिति के कारण वो बच्चे नहीं आते हैं। ಕೆಲವು ಪರಿಸ್ಥಿತಿ ನಿಮಿತ್ತ ಮಕ್ಕಳು ಬರ್ತಾ ಇಲ್ಲ. परमेश्वर ने उनके नाम को बताया, ದೇವರು ಅಂತವರ ಹೆಸರನ್ನು ದೇವರು जैसे ತಿಳಿಸಿದ. परमेश्वर ने गौरव नाम को बताया, ದೇವರು ಗೌರವನ ಹೆಸರನ್ನು ತೋರಿಸಿದ್ರು. वो आ रहा है। ಆತನು ಬರ್ತಾ ಇದ್ದಾನೆ. परमेश्वर ने कनिका नाम को बताया, ದೇವರು कनिका। ಕನಿಕಾ ಎಂಬ ಹೆಸರನ್ನು ದೇವರು ತೋರಿಸಿದರು. परमेश्वर कह रहा है उसकी स्टडी छूट चुकी है। ಅವಳ ಒಂದು ವಿದ್ಯಾಭ್ಯಾಸ ನಿಂತು ಹೋಗಿದೆ. परमेश्वर ने उसका छोड़ चुका है स्टडी, ಅವರ ಒಂದು ವಿದ್ಯಾಭ್ಯಾಸ ನಿಂತು ಹೋಗಿದೆ. लेकिन परमेश्वर कह रहा है उसको मैं ला रहा हूँ। ದೇವರು ಹೇಳ್ತಾ ಇದ್ದಾನೆ ಅವರನ್ನು ನಾನು ಕರೆದು ತರ್ತಾ ಇದ್ದೇನೆ. और कुछ स्कॉलरशिप के चलते ಸ್ಕಾಲರ್ಶಿಪ್ ನ ನಿಮಿತ್ತ और परमेश्वर उसको स्टडी कराएगा। ದೇವರು ಅವಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾನೆ. परमेश्वर उसको बेस्ट स्टूडेंट के रूप में खड़ा करेगा। ದೇವರು ಅವಳನ್ನು ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ನಿಲ್ಲಿಸಲಿಕ್ಕಿದ್ದಾನೆ. प्रभु उसे हैज अ लेक्चरर, साइंस स्टूडेंट है वो। ಒಂದು ವಿಜ್ಞಾನದ ಒಂದು ಲೆಕ್ಚರರ್ ಆಗಿ ದೇವರು ನಿಲ್ಲಿಸ್ತಾ ಇದ್ದಾನೆ. परमेश्वर दिखा रहा है वो साइंस स्टूडेंट है। ಅವಳು ಒಂದು ವಿಜ್ಞಾನದ ವಿದ್ಯಾರ್ಥಿ. उसका कोई है तो बताइए। ಅಂತವ್ರು ಯಾರಿದ್ರೆ ಹೇಳಿ. ಅನಿಕಾ. अनीका। ಅನಿಕಾ. परमेश्वर कह रहा है ದೇವರು ಹೇಳ್ತಾ ಇದ್ದಾನೆ तू एंजाइटी में मत आ, ಒಂದು ಭಾವನಾತ್ಮಕದಲ್ಲಿ ನೀನು ಬರಬೇಡ. तू तेरे जीवन से परमेश्वर डिप्रेशन की आत्मा को निकाल रहा है। ದೇವರು ನಿನ್ನ ಜೀವಿತದಲ್ಲಿ ಒಂದು ಖಿನ್ನತೆ ಆತ್ಮವನ್ನು ತೆಗೆದು ಹಾಕ್ತಾ ಇದ್ದಾನೆ. परमेश्वर तेरे स्टडी के लिए पैसे को प्रबंध करने जा रहा है। ದೇವರು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಣಗಳನ್ನು ಒದಗಿಸ್ತಾ ಇದ್ದಾನೆ. प्रभु आपको देने जा रहा है। ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. हालेलुया 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 हालेलुया. आप खुश हैं? ನೀವು ಸಂತೋಷವಾಗಿದ್ದೀರಾ? परमेश्वर आपसे बात कर रहा ದೇವರು है। ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. परमेश्वर आपसे बात कर रहा ದೇವರು है। ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. कल सुबह हमारी फ्लाइट है, ನಾನು ಬೆಳಿಗ್ಗೆ ನಮ್ಮ ಒಂದು ವಿಮಾನ ಇದೆ. लेकिन हम जब प्रभु का आना दोबारा अभी इतने जल्दी नहीं हुआ, प्रभु का आना दोबारा जल्दी नहीं हुआ ದೇವರ ಬರೋಣ ಬೇಗ ಇಲ್ಲದಿದ್ರೆ तो हम दोबारा जरूर जल्दी मिलेंगे। ಖಂಡಿತವಾಗ್ಲೂ ಇನ್ನೊಂದು ಬಾರಿ ನಾವು ಮುಖಾಮುಖಿ ಹಾಕ್ಲಿಕ್ಕಿದ್ದೇವೆ. आप सब बहुत अच्छे हैं। ನೀವೆಲ್ಲರೂ ತುಂಬಾ ಒಳ್ಳೆಯವರು. आप थक गए होंगे, मुझे समझता है। ನಂಗೆ ಗೊತ್ತಾಗ್ತದೆ ನೀವು ಸುಸ್ತಾಗಿದ್ದೀರಾ. हालेलुया ಹಾಲೆಲೂಯಾ हालेलुया। ಹಾಲೆಲೂಯಾ. स्वर्ग में हमको ऐसे ही रहना है। ಪರಲೋಕದಲ್ಲಿ ನಿಮಗೆ ಇದೇ ರೀತಿ ನಿಲ್ಲಿಕ್ಕಿದೆ. ये प्रैक्टिस है। ಇದೊಂದು ಕೇವಲ ಅಭ್ಯಾಸ ಮಾತ್ರ. हालेलुया ಹಾಲೆಲೂಯಾ हालेलुया। ಹಾಲೆಲೂಯಾ. और हमारा डेस्टिनेशन स्वर्ग है। ನಮ್ಮ ಒಂದು ಗುರಿ ಅದು ಪರಲೋಕ. हालेलुया ಹಾಲೆಲೂಯಾ. हमारा डेस्टिनेशन स्वर्ग है। ನಮ್ಮ ಗುರಿ ಅದು ಪರಲೋಕ. ये प्रिपरेशन का समय है। ಇದು ಸಿದ್ಧತೆಯ ಸಮಯ. ये प्रिपरेशन का ಇದು समय ಸಿದ್ಧತೆಯ है। ಸಮಯ. मैं कुछ ही वर्ड बोलूंगी, प्रोफेटिक वर्ड। ಒಂದು ಕೆಲವು ಪ್ರವಾದಾತ್ಮಕ ಮಾತುಗಳನ್ನು ಮಾತ್ರ ಹೇಳ್ತೇನೆ. उसके बाद हम सबके लिए प्रेयर ಅದರ करेंगे। ನಂತರ ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ मैं ಮಾಡ್ತೇನೆ. लास्ट दिन ऐसे ही करती हूँ। ನಾನು ಕೊನೆಗೆ ಎಲ್ಲ ಕಡೆ ಹೀಗೆ कुछ ಮಾಡ್ತೇನೆ. इश्यूज होने के कारण ತುಂಬಾ ಒಂದು ಕೆಲವು ವಿಷಯಗಳು ಇರೋದ್ರಿಂದ हमको जाना पड़ रहा है। एक दिन पहले ನಮಗೆ ಒಂದು ದಿವಸ ಮೊದಲು ಹೋಗ್ಲಿಕ್ಕಿದೆ. बहुत ही इम्पोर्टेंट कुछ डॉक्यूमेंट्स है, उसको हमको चाहिए लेना है, ಕೆಲವು ವಿಷಯಗಳು ನಮಗೆ ತೆಗೆದುಕೊಳ್ಳಲಿದೆ. जो 50 इयर्स से रुका हुआ था। 50 ವರ್ಷಗಳಿಂದ ಅದು ತಡೆಯಾಗಿ ನಿಂತದ್ದು. वो डॉक्यूमेंट्स हमको थर्सडे को कैसे भी लेना है। ಅವರಿಗೆ ಆ ಒಂದು ದಿವಸದಲ್ಲಿ ಅದು ಹೇಗಾದ್ರೂ ಮಾಡಿ ತಗೊಳ್ಬೇಕು. और मेरे बड़े बेटे का ಅವರ ದೊಡ್ಡ ಮಗನ कुछ इंटरव्यू है, ಅವರ ಒಂದು ಇಂಟರ್ವ್ಯೂ ಇದೆ. इसलिए या तो मेरे हस्बैंड पास्टर जाते या तो मैं, लेकिन इस समय मैं अपने हस्बैंड को भी साथ लाई हूँ। ಈ ಸಲ ನಾನು ಬರುವಾಗ ನಮ್ಮ ಸೇವಕರನ್ನು ಕೂಡ ಜೊತೆ ಕರ್ಕೊಂಡು ಬಂದಿದ್ದೇನೆ. मेरे हस्बैंड मेरे साथ नहीं जाते कहीं भी, ಎಲ್ಲಿ ಕೂಡ ಅವರು ನನ್ನ ಜೊತೆ ಬರುವುದಿಲ್ಲ. क्योंकि मुझे कर्नाटक का फर्स्ट टाइम था, ಕರ್ನಾಟಕ ಮೊದಲ ಬಾರಿ, ಅದಕ್ಕೋಸ್ಕರ ಅವ್ರ ಜೊತೆ इसलिए ಬಂದಿದ್ದಾರೆ. मैंने अपने हस्बैंड को लाई ಅದಕ್ಕೋಸ್ಕರನೇ ಅವರನ್ನು और हमने बहुत एंजॉय किया। ನಾವು ತುಂಬಾ ಸಂತೋಷ ಪಟ್ವಿ. ನಾವು कर्नाटक का फूड हमने एंजॉय किया। ಕರ್ನಾಟಕದ ಆಹಾರ ಇಲ್ಲಿದ ತುಂಬಾ ನಾವು ಸಂತೋಷ ಪಟ್ವಿ. हालेलुया ಹಾಲೆಲೂಯಾ हालेलुया। ಹಾಲೆಲೂಯಾ. मैं बचपन से मलयाली लोग के बीच में रही हूँ, ನಾನು ಚಿಕ್ಕ ಪ್ರಾಯದಿಂದಲೂ ಕೂಡ ಮಲಯಾಳಿ ಅವರ ಮಧ್ಯದಲ್ಲಿ ಬೆಳೆದು ಬಂದವಳು. केरला पीपल के बीच में रही हूँ, ಒಂದು ಕೇರಳ ಜನರ ಮಧ್ಯದಲ್ಲಿ ಬೆಳೆದು तो ಬಂದವಳು. मुझे समझता है। ನಂಗೆ ಗೊತ್ತಾಗ್ತದೆ. मैं पास्टर PS सैमुअल के चर्च की हूँ। ಪಾಸ್ಟರ್ PS ಸಾಮ್ಯಲ್ ಅವರ ಸಭೆಯವರು ಇವರು. उन्होंने मुझसे मेरी शादी कराया।
ಅವರೇ ಇವರ ಮದುವೆಯನ್ನು ಮಾಡಿದ್ದು. अब वो प्रभु के पास है. अब ಈಗ ಅವರು ಕರ್ತನಲ್ಲಿದ್ದಾರೆ. आप सब बहुत अच्छे हैं. ನೀವೆಲ್ಲರೂ ತುಂಬಾ ಒಳ್ಳೆಯವರು. मुझे ऐसा लगा मैं घर में आई हूँ. ನಾನು ನನ್ನ ಸ್ವಂತ ಮನೆಯಲ್ಲಿದ್ದೇನೆ ಅಂತ ಅನುಭವ ನನಗೆ. हालेलुया ಹಾಲೆಲೂಯಾ हालेलुया ಹಾಲೆಲೂಯಾ. सब पास्टर्स लोग से मैं मिलके बहुत ब्लेस्ड हुई. ಸೇವಕರ ಜೊತೆಯಲ್ಲಿ ಸಿಕ್ಕಿ ನನಗೆ ತುಂಬಾ ಆಶೀರ್ವಾದ ಹೊಂದಿಕೊಂಡೆ. इनके वर्ड परमेश्वर ने मुझे हार्ट टचिंग वर्ड थे. ಅನೇಕ ಒಂದು ದೇವರ ವಾಕ್ಯಗಳು ನನ್ನ ಹೃದಯವನ್ನು ಮುಟ್ಟುವಂತದ್ದು. सचमुच आपकी जो टेस्टमनी है बहुत हार्ट टचिंग टेस्टमनी थी. ನಿಮ್ಮ ಸಾಕ್ಷಿ ತುಂಬಾ ಹೃದಯವನ್ನು ಮುಟ್ಟುವಂತದ್ದು. परमेश्वर के लोगों को परमेश्वर ब्लेस करता है. ದೇವರ ಮಕ್ಕಳನ್ನು ದೇವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡುವ ದೇವರು. उनको निराश होने नहीं ಎಂದು ಕೂಡ देता ನಿರಾಶೆ है. ಪಡದ ದೇವರು. हालेलुया हालेलुया. आप तैयार हैं? ನೀವು ಸಿದ್ಧರಾಗಿದ್ದೀರಾ? आप तैयार हैं? ನೀವು ಸಿದ್ಧರಾಗಿದ್ದೀರಾ? जो भी आपको नीचे गिराने की कोशिश कर रहे हैं, ತುಂಬಾ ಜನರು ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ वो ಪ್ರಯತ್ನ लोग ಮಾಡ್ತಾರೆ. आपको बढ़ते हुए नहीं देखना चाहते हैं. ನಿಮ್ಮ ಒಂದು ಉನ್ನತಿಯನ್ನು ನೋಡ್ಲಿಕ್ಕೆ जो ಇಷ್ಟಪಡುವುದಿಲ್ಲ. लोग आपको सिर्फ नीचा गिराने की कोशिश ಅವರೆಲ್ಲರೂ करते ಕೆಳಗೆ रहते हैं, ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. वो आपको आगे आते हुए नहीं देखना ನಿಮ್ಮನ್ನು चाहते ಮುಂದೆ हैं. ಬರುವುದನ್ನು ನೋಡಲು ಅವರು ಇಷ್ಟಪಡುವುದಿಲ್ಲ. ध्यान से सुनिए, ಗಮನವಿಟ್ಟು ಕೇಳಿ. परमेश्वर का प्रोफेटिक वचन आपके लिए है. ದೇವರ ಒಂದು ವಾಗ್ದಾನ ವಾಕ್ಯದ ನಿಮಗೋಸ್ಕರ. जो लोग आपको नीचा गिराना चाहते हैं, ಎಷ್ಟು ತುಂಬಾ ಜನರು ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ಇಷ್ಟಪಡಬಹುದು. जो लोग आपको बढ़ते नहीं देखना चाहते ನಿಮ್ಮ हैं, ಉನ್ನತಿಯನ್ನು ನೋಡೋದು ಇಷ್ಟಪಡುವುದಿಲ್ಲ. जो आगे आते नहीं देखना चाहते ನಿಮ್ಮ हैं, ಮುಂದೆ ಬರುವುದನ್ನು ಅವರು ಇಷ್ಟಪಡುವುದಿಲ್ಲ. जो आपके विरोध में है, ನಿಮ್ಮ ವಿರೋಧವಾಗಿದ್ದವರು, जो लोग हैं जो आपको बढ़ते हुए नहीं देखना ಅಂತವರು चाहते, ನಿಮ್ಮ ಮುಂದೆ ಬರುವುದನ್ನು ಇಷ್ಟಪಡುವುದಿಲ್ಲ. नीचे गिरता देखना चाहते ಕೆಳಗೆ हैं, ಬೀಳುವುದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. आपकी बढ़ती उन्नति नहीं हो ऐसा वो चाहते हैं. ಯಾವಾಗಲೂ ಅವರು ಬಯಸ್ತಾರೆ ನೀವು ಉನ್ನತಿಗೆ ಮೇಲಕ್ಕೆ ಹೋಗಬಾರದು. हालेलुया 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 हालेलुया. प्रभु के लोगों, ದೇವರ ಮಕ್ಕಳೇ, आपको खुद को पता नहीं वो बुरे लोग कौन है. ನಿಮ್ಗೆ ಗೊತ್ತೇ ಇಲ್ಲ ಅವ್ರು ಎಂತವ್ರು ಯಾರು ಅಂತ. आपको खुद पता नहीं चल रहा है वो बुरे लोग कौन है. ನಿಮ್ಗೆ ಗೊತ್ತಾಗ್ತಿಲ್ಲ ಅವ್ರು ಕೆಟ್ಟವರು ಯಾರು ಅಂತ. या तो वो बुरे लोग हैं, ಅವ್ರು ಕೆಟ್ಟವರಾಗಿರ್ಬೋದು, या तो हो सकता है ಆಗಿರ್ಬೋದು ಅವರು शैतान है, ಸೈತಾನನಿರ್ಬೋದು, जो आपको नीचा दिखाना चाहते हैं. ನಿಮ್ಮನ್ನು ಕೆಳಗೆ ಹಾಕುವವರು, ಕೆಳಗೆ ತೋರಿಸುವವರು. आज परमेश्वर आपको ऊंचा उठाने जा रहा ದೇವರು है. ನಿಮ್ಮನ್ನು ಎಂದು ಮೇಲಕ್ಕೆ ಎತ್ತಲಿಕ್ಕಿದ್ದಾನೆ. चाहे वो शैतान हो, ಅವ್ರು ಸೈತಾನನಾಗಿರ್ಬೋದು, चाहे वो बुरे लोग हो, ಅವ್ರು ಕೆಟ್ಟ वो ಜನರಾಗಿರ್ಬೋದು, आपके लिए ऐसा सोच रहे हैं ಅವ್ರ ಅಂತವ್ರ ಆತರ ನೀವು कि आप ಯೋಚಿಸಬಹುದು. बस नीचे गिरते जाएं, ನೀವು ಕೆಳಗೆ 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 ಬೀಳ್ತಾ ಇರಿ, आप नीचे गिरते जाएं. ಕೆಳಗೆ ಬೀಳ್ತಾ ಇರಿ. वो आपको ऊंचा देखना नहीं ಅವ್ರ चाहते हैं. ಮೇಲಕ್ಕೆ ಬರುವುದನ್ನು ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ. लेकिन मैं आज यीशु के नाम से भविष्यवाणी दे रही हूँ. ನಾನು ನಿಮ್ಗೆ ಯೇಸುವಿನ ಹೆಸರಿನಲ್ಲಿ ಪ್ರವಾದನೆ ಹೇಳ್ತೇನೆ. यीशु के नाम से भविष्यवाणी दे रही है. ಯೇಸುವಿನ ನಾಮದಲ್ಲಿ ನಿಮಗೆ उनके ಭವಿಷ್ಯವಾಣಿ ही ಹೇಳ್ತಾ ಇದ್ದೇನೆ. सामने आपको उन्नति और बढ़ती परमेश्वर ಅವರ देने जा ಮಧ್ಯದಲ್ಲಿ ದೇವರು रहा ನಿಮಗೆ है. ಉನ್ನತಿಯನ್ನು ಆಶೀರ್ವಾದವನ್ನು ಕೊಡಲು ದೇವರು ಶಕ್ತನಾದ ದೇವರು. उनके ही आंखों के सामने परमेश्वर उन्नति बढ़ती देने जा ಅವರ रहा ಕಣ್ಣ है. ಎದುರಲ್ಲೇ ನಿಮಗೆ ಉನ್ನತಿಯನ್ನು ಆಶೀರ್ವಾದವನ್ನು ಕೊಡುವಂತ ನಮ್ಮ ದೇವರು. और हर बात में आपको प्रभु बढ़ाने जा रहा है. ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಿಮಗೆ ಉನ್ನತಿಯನ್ನು ಕೊಡ್ತಾನೆ. हर बात में प्रभु आपको आज से यीशु के नाम से बढ़ने जा रहे हैं. ಪ್ರತಿಯೊಂದು ವಿಷಯಗಳಲ್ಲಿ ದೇವರು ಇಂದಿನಿಂದ ನಿಮಗೆ ಉನ್ನತಿಯನ್ನು ಕೊಡ್ಲಿಕ್ಕೆ ಇದ್ದಾನೆ. मैं जो भी बात करती हूँ वो वचन से करती हूँ. ನಾನು ಏನು ಮಾತಾಡೋದಾದ್ರೂ ಅದು ದೇವರ ವಾಕ್ಯದ ಆಧಾರದ और ಮೇಲೆ. आज मैं वचन से बताने जा रही हूँ. ನಾನು ವಾಕ್ಯದ ಮೇಲೆ ಹೇಳಿಕ್ಕೆ ಇಷ್ಟಪಡ್ತೇನೆ. जिसका शैतान लोग बुरे लोग ने अच्छा नहीं चाहा, ಎಷ್ಟೋ ಜನರು ಸೈತಾನರು ಕೆಟ್ಟ ಜನರು ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ. जिसको सिर्फ गिराना चाहा, ಅವರು ಕಾಲಿ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ. लेकिन मेरा जिंदा खुदा उनको ऊंचा उठा दिया. ಆದ್ರೆ ನಮ್ಮ ಜೀವಂತ ದೇವರು ಅಂತವರನ್ನ ಮೇಲೆ ಕೆತ್ತುತ್ತಾನೆ. शायद आपको पता नहीं होगा ನಿಮಗೆ ಗೊತ್ತಿರೋದಿಲ್ಲ ಇರಬಹುದು कि वो बुरे लोग कौन हैं. ಅದು ಕೆಟ್ಟ ಜನರು ಯಾರು. वो चाहे वो शैतान हो चाहे मनुष्य हो, ಮನುಷ್ಯರು ಇರಬಹುದು ಅಥವಾ ಸೈತಾನ ಇರಬಹುದು. कौन हमको नीचा गिराना चाहता है. ಯಾರು ನಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ. लेकिन मेरा यीशु खुदा, ಆದ್ರೆ ನನ್ನ ಯೇಸು ದೇವರು, आज मेरा अब्बा पिता, ನನ್ನ ತಂದೆಯಾದ ದೇವರು उनके सामने आपको उन्नति बढ़ती देने जा ಅಂತವರ रहे हैं. ಮಧ್ಯದಲ್ಲಿ ಅಂತರ ಮುಂದೆ ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಇಷ್ಟಪಡ್ತಾನೆ. जो लोग आपको शर्मिंदगी की अपेक्षा कर रहे हैं, ಅನೇಕರು ಅವಮಾನಗಳಲ್ಲಿ ನೀವು ಬೀಳ್ಬೇಕಂತ ಆಸೆ ಪಡ್ತಾರೆ. प्रभु से आदर आते हुए देखेंगे. ಆದ್ರೆ ನೀವು ಕರ್ತನ ಒಂದು ಆದರಣೆ ಬರುವುದನ್ನು ये ನೋಡ್ತೀರಾ. शब्द आपके जीवन में फुलफिल होते हुए आप देखने जा ಇದು रहे हैं. ಮಾತುಗಳು ನಿಮ್ಮ ಜೀವಿತಗಳಲ್ಲಿ ಪೂರ್ಣವಾಗುವುದನ್ನು ನೋಡ್ತಾ यीशु के ಇದ್ದೀರಾ. नाम से, ಯೇಸುವಿನ ನಾಮದಲ್ಲಿ, यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से. ಯೇಸುವಿನ ನಾಮದಲ್ಲಿ. मैं ऐसे लोगों के बारे में बता रही हूँ ಅಂತ ಜನರ ವಿಷಯವಾಗಿ ಮಾತಾಡ್ತಿದ್ದೇನೆ. जो लोग बुरे थे, ಅಂತವರು ಕೆಟ್ಟವರಾಗಿದ್ರು. जो लोग प्रभु के लोगों का बुरा होता देखना चाहते ಅಂತವರು थे, ಪ್ರಭು ಕ್ರಿಸ್ತನ ಜನರನ್ನ ಕೆಟ್ಟ ಆಗುವುದನ್ನು ನೋಡುವಂತ ಇಷ್ಟಪಡುವವರು. उनको शर्मिंदगी तकलीफ उठाए ऐसा देखना चाहते थे. ಅವರ ಕಷ್ಟದಲ್ಲಿ ಒಂದು ಸಮಸ್ಯೆಯಲ್ಲಿ ಅವಮಾನದಲ್ಲಿ ಇರಬೇಕಂತ ಇಷ್ಟಪಡುವವರು. प्रभु कह रहे हैं, ದೇವರು ಹೇಳ್ತಾ ಇದ್ದಾನೆ, मैं उनके ही सामने, ಅಂತವರ ಮಧ್ಯದಲ್ಲಿ मैं तुम्हें ऊंचा उठाऊंगा, ನಿನ್ನನ್ನು ನಾನು ಮೇಲೆ ಕೆತ್ತುತ್ತೇನೆ. मैं तुम्हें बढ़ती दूंगा, ನಿನಗೆ ಉನ್ನತಿಯನ್ನು मैं तुम्हें बढ़ती दूंगा, ನನಗೆ ಒಂದು ಮೇಲನ್ನು मैं ಕೊಡ್ತೇನೆ. तुम्हें बढ़ती दूंगा. ನನಗೆ ಮೇಲನ್ನು ಕೊಡ್ತೇನೆ. मेरा यीशु वादों का पक्का परमेश्वर है. ನನ್ನ ದೇವರು ವಾಗ್ದಾನಗಳ ಒಂದು
ದೃಢವಾದ ದೇವರು, वो वादों को पूरा करने वाला परमेश्वर है। ಆತನ ವಾಗ್ದಾನಗಳನ್ನು ಪೂರೈಸುವ ದೇವರು. आप सोच रहे होंगे ನೀವು ಆಲೋಚಿಸುತ್ತಿರಬಹುದು, बाइबल में जिनका नाम लिखा है ದೇವರ ವಾಕ್ಯದಲ್ಲಿ ಯಾರೆಲ್ಲ ಹೆಸರು वो ही ಬರೆಯಲ್ಪಟ್ಟಿದೆ प्रभु के संतान थे। ಅವರು ದೇವರ ಸಂತಾನ ಆಗಿದ್ದಾರೆ. क्या प्रभु हमको आशीष नहीं देगा? ದೇವರು ಖಂಡಿತವಾಗಿ ಆಶೀರ್ವಾದ ಕೊಡದಿರಬಹುದು. जैसे बाइबल में लिखा है ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, बच्चों के साथ प्रभु रहता था, ಮಕ್ಕಳ ಜೊತೆಯಲ್ಲಿ ದೇವರು ಇರ್ತಾನೆ, उन्हें आशीष देता था। ಅವರಿಗೆ ಆಶೀರ್ವಾದ ಕೊಡ್ತಿದ್ದ. वैसे ही आशीष आज परमेश्वर आपको देने जा ಅದೇ रहा है। ರೀತಿಯಾದ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ದೇವರು ಕೊಡಲಿಕ್ಕೆ ಇಷ್ಟಪಡ್ತಾನೆ. ಹಾಲೆಲೂಯಾ. केवल बाइबल के वचन में जितने बातें लिखी हुई है उन्हीं को नहीं, ಆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಅವರಿಗೋಸ್ಕರ ಮಾತ್ರ ಅಲ್ಲ, लेकिन मेरा यीशु आपको अभी आशीष देने जा ನನ್ನ रहा ದೇವರ है। ಯೇಸು ಸ್ವಾಮಿ ಈಗಲೇ ನಿಮಗೋಸ್ಕರ ಆಶೀರ್ವಾದ ಕೊಡಲಿಕ್ಕೆ केवल ಇಷ್ಟಪಡ್ತಾನೆ. बाइबल में जिनका नाम है उनको ही नहीं, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಜನರಿಗೋಸ್ಕರ ಮಾತ್ರ ಅಲ್ಲ, लेकिन मेरा यीशु आपको भी आशीष देने जा ಆದ್ರೆ रहा ನನ್ನ है। ದೇವರು ನಿಮಗೋಸ್ಕರ ಆಶೀರ್ವಾದ ಕೊಡಲಿಕ್ಕೆ मैं ಇಷ್ಟಪಡ್ತಾನೆ. वचन से बताने जा रही ನಾನು हूँ, ವಾಕ್ಯದ ಮುಖದ ಹೇಳಿಕ್ಕೆ मैं ಇಷ್ಟಪಡ್ತೇನೆ, वचन से बताने जा ನಾನು रही ವಾಕ್ಯದ हूँ, ಮೂಲಕ ಹೇಳಲು और ಇಷ್ಟಪಡ್ತೇನೆ. परमेश्वर आज आपके जीवन में वैसा करने जा रहा ನಿಮ್ಮ है। ಜೀವಿತಗಳಲ್ಲಿ ದೇವರು ಅಂತ ಹಾಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. हालेलुया, 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 हालेलुया। हालेलुया। एस्तेर में देखते हैं हम, ಎಸ್ತೇರ ಪುಸ್ತಕದಲ್ಲಿ ನೋಡುವಾಗ एस्तेर 9 का 1, ಎಸ್ತೇರ 9ರಲ್ಲಿ 1, एस्तेर 9:1, ಎಸ್ತೇರ 9ರಲ್ಲಿ 1. यहूदी ने जो शत्रु के प्रभु के लोगों को मारने के नाश करना चाहते थे, ಯಹೂದಿ ಜನರನ್ನ ಒಂದು ನಾಶ ಮಾಡಲಿಕ್ಕೆ ನೋಡುವಾಗ, यहूदी के जो शत्रु थे ಯಹೂದಿಗಳ ಶತ್ರುಗಳಿದ್ರು, प्रभु के लोगों को मार करके ದೇವರ ಜನರನ್ನ ಒಂದು ಹೊಡೆದು नाश करना चाहते थे, ನಾಶ ಮಾಡ್ಲಿಕ್ಕೆ ಇಷ್ಟ ಮಾಡ್ತಿದ್ರು. लेकिन प्रभु ने उस हालात को बदल दिया। ದೇವರು ಆದ್ರೆ ಪರಿಸ್ಥಿತಿಗಳನ್ನು ಬದಲಾಯಿಸಿ ಬಿಟ್ರು. प्रभु ने उस हालात को बदल दिया। ದೇವರಂತ ಪರಿಸ್ಥಿತಿಯನ್ನು ಬದಲಾಯಿಸಿ ಬಿಟ್ರು. जो यहूदी के शत्रु थे ಯಹೂದಿಗಳ ಶತ್ರುಗಳಿದ್ರು, वो चाहते थे उन्हें मारकर हम नाश कर दें, ಅವರು ಇಷ್ಟಪಡ್ತಿದ್ರು ಅಂತವರನ್ನ ನಾವು ಹೊಡೆದು ಸಾಯಿಸುವಂತ पर ಎಂಬುದಾಗಿ. उसका उल्टा हुआ, ಆದ್ರೆ ಅವರು ತಿರುಗಿ वो ಬಿದ್ದು खुद नाश हो गए, ಅವರೇ ನಾಶವಾಗಿ वो ಹೋದ್ರು, खुद नाश हो ಅವರೇ गए, ನಾಶವಾಗಿ ಹೋದ್ರು, वो खुद नाश हो ಅವರೇ गए। ನಾಶವಾಗಿ जो ಹೋದ್ರು. बुरे लोग हैं, ಕೆಟ್ಟ ಜನರು, जो शत्रु शैतान है, ಶತ್ರು जो ಸೈತಾನ आपको नाश करना चाहते ನಿಮ್ಮನ್ನು हैं, ನಾಶ ಮಾಡಲಿಕ್ಕೆ ಇಷ್ಟಪಡುವವರು, परमेश्वर आज उनको खुद नाश करने जा ಆದ್ರೆ रहा ದೇವರು है। ಅಂತವರನ್ನ ನಾಶ ಮಾಡಲಿಕ್ಕೆ आज ಇದ್ದಾನೆ. उल्टा होने जा रहा ಅದು है, ತಿರುಗಿ ಹೋಗ್ಲಿಕ್ಕೆ वो ಇದೆ. आपको नहीं छुएंगे, ಅವರು ನಿಮ್ಮನ್ನು ಮುಟ್ಟುವುದೇ ಇಲ್ಲ, उसका उल्टा होगा, ಅವರು ಅದರ वो, ಉಲ್ಟಾ ಆಗ್ಲಿಕ್ಕೆ ಇದೆ. वो खुद नाश हो ಅವರೇ जाएंगे। ನಾಶವಾಗ್ಲಿಕ್ಕಿದ್ದಾರೆ. यहूदियों को प्रभु ने उन्हीं के सामने उन्नति दे दी। ಅಂತವರ ಮಧ್ಯದಲ್ಲಿ ದೇವರು ಅವರಿಗೆ ಉನ್ನತಿಯನ್ನು ಕೊಟ್ಟ. मैं यीशु के नाम से भविष्यवाणी दे रही हूँ, ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತೇನೆ. जो शत्रु आपको नाश करना चाह रहे हैं, ಓ ಶತ್ರು ನಿಮ್ಮನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, यीशु के नाम से वो खुद नाश हो जाएंगे। ಯೇಸುವಿನ ಹೆಸರಿನಲ್ಲಿ ಅವರು ಸ್ವಂತವಾಗಿ ನಾಶವಾಗಿ ಹೋಗ್ತಾರೆ. मैं डिटेल में नहीं बताना चाह रही हूँ, ಪೂರ್ಣವಾಗಿ ಹೇಳಲಿಕ್ಕೆ ಆಗುದಿಲ್ಲ. आप खुद घर जाके इस वचन को पढ़ेंगे, ಮನೆಗೆ ಹೋಗಿ ಇದು ವಾಕ್ಯವನ್ನು क्योंकि ಓದಿ. हम सुबह से मैसेज सुन रहे ನಾವು हैं, ಬೆಳಿಗ್ಗೆಯಿಂದ ನಾವು ವಾಕ್ಯವನ್ನು ಕೇಳ್ತಾ इसलिए मैं ಇದ್ದೀವಿ. शॉर्ट में मैसेज को ನಾನು आपके ಚಿಕ್ಕದಾಗಿ ಚೊಕ್ಕದಾಗಿ ವಾಕ್ಯವನ್ನು ಕೊಡ್ತಾ ಇದ್ದೇನೆ. आपके बंधन को तोड़ रही हूँ, ನಿಮ್ಮ ಬಂಧನಗಳಿಗೆ ಮುರಿತಾ ಇದ್ದೇನೆ. और फिर हम प्रार्थना करेंगे। ಅದರ ನಂತರ ನಾನು ಪ್ರಾರ್ಥನೆ ಮಾಡ್ತೇನೆ. जो आपको शर्मिंदगी असफल देखना चाहते थे, ನಿಮ್ಮನ್ನು ಅವಮಾನದಲ್ಲಿ ಮತ್ತು ಒಂದು ನೀವು ಸೋಲಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. प्रभु आपके हालात को बदलने वाले ನಿಮ್ಮ हैं। ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿ वही लोग देखेंगे ಅಂತ ಜನರು ನಿಮ್ಮನ್ನು कि ನೋಡ್ತಾರೆ. प्रभु आपको बढ़ती दे रहे ನಿಮ್ಮನ್ನು हैं, ಉನ್ನತಿಯನ್ನು ದೇವರು ಕೊಡ್ತಾರೆ. परमेश्वर बढ़ती की ओर ले जा रहे ನಿಮ್ಮನ್ನು हैं, ಮೇಲೆಗೆ ದೇವರು ಕಳಿಸ್ತಾರೆ. परमेश्वर बढ़ती की ओर ले जा ನಿಮ್ಮ रहे ಜೀವಿತಗಳಲ್ಲಿ हैं। ದೇವರು ಮೇಲನ್ನು ಕೊಡ್ಲಿಕ್ಕಿದ್ದಾರೆ. प्रभु आपके इस परिस्थिति को बदल रहे हैं, ದೇವರು ನಿಮ್ಮ ಪರಿಸ್ಥಿತಿಗಳನ್ನು प्रभु ಬದಲಾಯಿಸ್ತಾರೆ. आपके परिस्थिति को बदल रहे ನಿಮ್ಮ हैं। ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾ आपके ಇದ್ದಾರೆ. शत्रु के सोच के अनुसार नहीं होगा, ನಿಮ್ಮ ಶತ್ರುವಿನ ಆಲೋಚನೆ ಮೇರೆಗಲ್ಲ, आपके शत्रु के सोच के अनुसार नहीं ಓ होगा, ವೈರಿಯ ಒಂದು ಯೋಚನೆಗೆ ಮೇರೆಗಲ್ಲ, आपके शत्रु के सोच के अनुसार नहीं ವೈರಿಯ होगा। ಒಂದು ಆಲೋಚನೆ ಮೇರೆಗಲ್ಲ. आज आपकी हालत खुद प्रभु बदल रहे हैं, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಯೇಸು ಸ್ವಂತವಾಗಿ ಬದಲಾಯಿಸ್ತಾ आज ಇದ್ದಾನೆ. आपकी हालत को परमेश्वर बदल रहे ನಿಮ್ಮ हैं, ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. क्योंकि हम सब प्रभु का संतान हैं, ಯಾಕಂದ್ರೆ ನಾವೆಲ್ಲರೂ ದೇವರ हम ಸಂತಾನವಾಗಿದ್ದೇವೆ. सब प्रभु की संतान ಯಾಕಂದ್ರೆ ನಮ್ಮ हैं, ದೇವರ ಸಂತಾನವಾಗಿದ್ದೇವೆ. हम सब प्रभु की संतान हैं। ನಾವೆಲ್ಲರೂ ದೇವರ अपने मुंह को ಸಂತಾನವಾಗಿದ್ದೇವೆ. खोलकर कहिए, ನಿಮ್ಮ ಬಾಯಿಗಳನ್ನು ತೆರೆದು ಹೇಳಿರಿ. जो शत्रु नीचे गिराने की सोच रहे थे, ಶತ್ರುವು ನಮ್ಮನ್ನು ಕೆಳಗೆ ಹಾಕಲಿಕ್ಕೆ ಇಷ್ಟಪಡ್ತಿದ್ದ ಹಾಗೆ ನೀವು ಹೇಳಿ. अपने मुंह को खोल कर कहिए, ನಮ್ಮ ಬಾಯಿಗಳನ್ನು ತೆರೆದು ಹೇಳಿ. आज कन्फेशन का अंगीकार का समय है। ನಾವು ಒಂದು ಅರಿಕೆ ಮಾಡುವಂತ ಸಮಯ. जो शत्रु नीचे गिराने की सोच रहे थे, ಸೈತಾನು ನಮ್ಮನ್ನು ಕೆಳಗೆ ಹಾಕಲಿಕ್ಕೆ ಇಷ್ಟಪಡ್ತಿದ್ದ, उनके अनुसार मेरा जीवन नहीं होगा, ಅದರ ಪ್ರಕಾರ ನನ್ನ ಜೀವಿತ ಅಲ್ಲ, लेकिन जो प्रभु ने मेरे लिए रखा है ಯಾವಾಗ ದೇವರು ನನಗೋಸ್ಕರ वही ಇಟ್ಟಿದ್ದಾನೆ आशीष मेरे जीवन में ಅದೇ होगी। ಆಶೀರ್ವಾದ ನನ್ನ ಜೀವಿತದಲ್ಲಿ ಬರ್ತದೆ. यीशु मसीह के नाम से, ಯೇಸುವಿನ ನಾಮದಲ್ಲಿ, यीशु मसीह के नाम से, ಯೇಸುವಿನ ನಾಮದಲ್ಲಿ. आमेन, ಆಮೆನ್, आमेन, ಆಮೆನ್. आज आपकी हालत को प्रभु बदल दिए हैं, ನಿಮ್ಮ ಜೀವಿತದ ಪರಿಸ್ಥಿತಿಗಳನ್ನು आज ದೇವರು आपकी हालत को ಬದಲಾಯಿಸಿದ್ದಾನೆ. प्रभु बदल दिए हैं, ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸಿದ್ದಾನೆ. प्रभु आपके लिए खुद लड़ाई
लड़ाई लड़ रहे हैं, ಆತನು ಸ್ವಂತವಾಗಿ ನಮಗೋಸ್ಕರ ಯುದ್ಧ आज ಮಾಡ್ತಾನೆ. आप आशीषित होने जा रहे ನೀವು ಇಂದು हैं। ಆಶೀರ್ವದಿಸಲ್ಪಡಲಿಕ್ಕಿದ್ದೀರಾ. प्रभु आपके हर सिचुएशन को जय दे रहे हैं। ನಿಮ್ಮ ಎಲ್ಲ ಪರಿಸ್ಥಿತಿ ದೇವರು ಜಯವಾಗಿ आपके ಮಾರ್ಪಡಿಸಲಿಕ್ಕಿದ್ದಾನೆ. शत्रु के सामने ನಿಮ್ಮ ಶತ್ರುಗಳ ಮುಂದೆ आपको जय दे रहे हैं, ಆತನು ಜಯವನ್ನು ಕೊಡ್ತಾ आपको ಇದ್ದಾನೆ. जय दे रहे हैं, ನಿಮಗೆ ಜಯವನ್ನು ಕೊಡ್ತಾ ಇದ್ದಾನೆ. आपको जय दे रहे ನಿಮಗೆ हैं। ಜಯವನ್ನು ಕೊಡ್ತಾ वो ಇದ್ದಾನೆ. नाश हो रहे हैं, ಅವರೆಲ್ಲ ನಾಶ वो ಆಗ್ತಿದ್ದಾರೆ. नाश हो रहे ಅವನು ನಾಶವಾಗ್ತಾ हैं, ಇದ್ದಾನೆ. वो नाश हो रहे ಆತ ನಾಶವಾಗ್ತಾ हैं। ಇದ್ದಾನೆ. यीशु मसीह के नाम से ಯೇಸುವಿನ ನಾಮದಲ್ಲಿ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, आमेन, ಆಮೆನ್, आमेन। ಆಮೆನ್. 1 Samuel ಮೊದಲನೇ ಸಾಮುವೇಲ 17:44 17:47 बाइबल कहती है, ದೇವರ ವಾಕ್ಯ ಹೇಳ್ತದೆ. जब गोलियाद और दाऊद का सामना हुआ युद्ध ಗೋಲಿಯಾತ के ಮತ್ತು लिए, ದಾವೀದನ ಮುಖಾಮುಖಿಯಾದಾಗ, जब गोलियाद और दाऊद का सामना हुआ, ಗೋಲಿಯಾತ ಮತ್ತು ದಾವೀದನ ಮುಖಾಮುಖಿಯಾದಾಗ आज आपको लग रहा होगा मेरी परिस्थिति बहुत बड़ी है। ನಿಮ್ಗೆ ಅನಿಸಬಹುದು ನನ್ನ ಪರಿಸ್ಥಿತಿಗಳು ನನಗಿಂತಲೂ ಮುಂದೆ ದೊಡ್ಡದಾಗಿ ಕಾಣ್ತಾ ಇದೆ. हम पहाड़ को कैसे देखते हैं? ನಾವು ಪರ್ವತಗಳನ್ನು ನೋಡುವ ಹಾಗೆ हम पहाड़ को ऐसा देखते ನಾವು हैं। ಪರ್ವತಗಳನ್ನು ಮೇಲೆತ್ತಿ ಹೀಗೆ ಮೇಲೆ ನೋಡ್ತೇವೆ. गोलियाद को दाऊद ऐसा देख रहा था। ಗೋಲಿಯಾತನನ್ನು ಕೂಡ ದಾವೀದ ಈ ತರ उस ನೋಡಿದ. समय गोलियाद सोचा, ಆವಾಗ ಗೋಲಿಯಾತ ನೆನೆಸಿದ, दाऊद को मैं मार दूंगा ನಾನು ದಾವೀದನನ್ನು ಕೊಂದು ಹಾಕ್ತೇನೆ, और उसको नाश कर ಅವನ दूंगा ನಾಶ ಮಾಡಿ ಬಿಡ್ತೇನೆ, और उसके शरीर के टुकड़े टुकड़े करके ಆತನ पशु पक्षी को खिला ಶರೀರವನ್ನು दूंगा। ತುಂಡು ತುಂಡು ಮಾಡಿ ನಾನು ಹಕ್ಕಿಗಳಿಗೆ ತಿನ್ನಿಸಿಬಿಡ್ತೇನೆ. लेकिन प्रभु ने क्या किया? ಆದ್ರೆ ದೇವರು ಏನು ಮಾಡಿದ? प्रभु ने सिचुएशन को ही बदल ದೇವರ दिया। ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟ. परमेश्वर ने सिचुएशन को बदल दिया। ದೇವರು ಪರಿಸ್ಥಿತಿಯನ್ನು ಬದಲಾಯಿಸಿಬಿಟ್ಟ. गोलियात डेविड को नाश करने वाला था, ಗೋಲಿಯಾತನು ದಾವೀದನನ್ನು ನಾಶ ಮಾಡ್ಲಿಕ್ಕಿದ್ದ. वो खुद नाश हो गया, ಆತನೇ ಸ್ವಂತವಾಗಿ वो ನಾಶವಾಗಿ ಹೋದ. खुद नाश हो ಆತನೇ गया। ನಾಶವಾಗಿ ಬಿಟ್ಟ. आज आपकी पहाड़ जैसी समस्या ನಿಮ್ಮ ಜೀವಿತಗಳಲ್ಲಿ नाश हो रही है यीशु के नाम से, ನಾಶವಾಗಲಿದೆ ಯೇಸುವಿನ नाश ನಾಮದಲ್ಲಿ. हो रही है यीशु के नाम से, ನಾಶವಾಗ್ತಿದೆ ಯೇಸುವಿನ ನಾಮದಲ್ಲಿ. नाश हो रही है यीशु के नाम ನಾಶವಾಗ್ತಿದೆ से। ಯೇಸು ನಾಮದಲ್ಲಿ. हालेलुया, हालेलुया। गोलियात डेविड को नाश करने वाला था, ಗೋಲಿಯಾತನು ದಾವೀದನ ನಾಶ वो ಮಾಡುವನಾಗಿದ್ದ. खुद नाश हो ಆತನೇ गया। ನಾಶವಾದ. नीति वचन 10 का 28 में लिखा है, ನಾನೊಕ್ತೆಯಲ್ಲಿ 10 ನೋಡ್ತೇವೆ ನಾವು. प्रोवर्ब्स से भविष्यवाणी दे रही हो, ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ यीशु के ಹೇಳ್ತೇನೆ. नाम से भविष्यवाणी दे रही हो। ಯೇಸುವಿನ ನಾಮದಲ್ಲಿ ಪ್ರವಾದನೆ ये ಹೇಳ್ತೇನೆ. दुनिया का शैतान, ಈ ಲೋಕದ ಸೈತಾನ, दुनिया के बुरे लोग ಈ ಲೋಕದ ಕೆಟ್ಟ ಜನರು जो आपको नाश होते देखना चाहते हैं, ನಿಮ್ಮನ್ನು ನಾಶವಾಗುವುದು ನೋಡ್ಲಿಕ್ಕೆ ಇಷ್ಟಪಡುವವರು यीशु मसीह के नाम से ಯೇಸುವಿನ ನಾಮದಲ್ಲಿ वो खुद आज नाश हो जाएंगे। ಅವರೇ ಸ್ವಂತವಾಗಿ ನಾಶವಾಗಲಿಕ್ಕಿದ್ದಾರೆ. प्रभु उनके सामने आपको सम्मान और उन्नति देने वाले हैं। ಅವರ ಮುಂದೆ ನಿಮಗೆ ಅಭಿವೃದ್ಧಿಯನ್ನು ಉನ್ನತಿಯನ್ನು ದೇವರು प्रभु ಕೊಡಲಿಕ್ಕೆ उन्हीं के ಇಷ್ಟಪಡ್ತಾರೆ. सामने सम्मान और उन्नति देना चाहेंगे। ಅಂತವರ ಮಧ್ಯದಲ್ಲಿ ನಿಮಗೆ ಔತಣವನ್ನು ಸಿದ್ಧ ಮಾಡುವ ದೇವರು यीशु मसीह के नाम से, ಯೇಸುವಿನ ನಾಮದಲ್ಲಿ. आमेन, ಆಮೆನ್, आमेन, ಆಮೆನ್, आमेन, ಆಮೆನ್, आमेन। ಆಮೆನ್. गोलियात सोचता था, ಗೋಲಿಯಾತನು ಚಿಂತಿಸಿದ್ದ, मैं पशु पक्षी को खिला दूंगा, ಎಲ್ಲವನ್ನ ಹಕ್ಕಿಗಳಿಗೆ ತಿನ್ನಿಸ್ತೇನೆ. लेकिन वो खुद नाश हो गया। ಆತನೇ ನಾಶವಾಗಿ ಬಿಟ್ಟ. एस्तेर में हम जाते हैं, ಯೆಜ್ಕೇಲನ್ನು ನೋಡ್ತೇವೆ 5:14 में लिखा है, 5:14 हमान मोर्देकै को फांसी देना चाहता था। ಹಾಮನಿಗೆ ಅಲ್ಲಿ ಒಂದು ಗಲ್ಲು ಶಿಕ್ಷೆ ಆಗೋದನ್ನು ನೋಡ್ತೇವೆ ನಾವು. हमान मोर्देकै को फांसी देना चाहता ಹಾಮನನ್ನು था। ಮೊರ್ದೆಕೈಗೆ ಒಂದು ಪಾಸಿಕೊಳ್ಳಿಕ್ಕೆ ಸಿದ್ಧನಾಗಿದ್ದ. हमान बहुत खुश था ಹಾಮನು ತುಂಬಾ ಸಂತೋಷವುಳ್ಳವನಾಗಿದ್ದ. कि मैं मोर्देकै को फांसी देने जा रहा हूँ। ಪಾಸಿಗಳು ಕರ್ಕೊಂಡು ಹೋಗ್ತಾ ಇದ್ದೇನೆ. आप पढ़ेंगे तो आपको पता चलेगा, ಅದು ಓದಿ ನಿಮಗೆ ಗೊತ್ತಾಗ್ತದೆ. आप बाइबल पढ़ेंगे, एस्तेर 5:14 आप घर जाके पढ़िएगा। ಎಸ್ತೇರಲ್ಲಿ 5:14 ಓದಿದ್ರೆ ಗೊತ್ತಾಗ್ತದೆ. हमान बहुत खुश था, ಹಾಮನು ತುಂಬಾ ಸಂತೋಷವುಳ್ಳವನಾಗಿದ್ದ. मैं मोर्देकै को फांसी देने जा रहा हूँ। ಮೊರ್ದೆಕೈಗೆ ನಾನು ಗಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. प्रभु ने परिस्थिति बदल दिया। ಆದರೆ ದೇವರು ಪರಿಸ್ಥಿತಿಯನ್ನು जिस ಬದಲಾಯಿಸಿದ. स्थान में हमान चाहता था ಹಾಮನು ಏನನ್ನು ಯೋಚಿಸುತ್ತಿದ್ದ? कि मोर्देकै मर जाए, ಮೊರ್ದೆಕೈ ಸಾಯ್ಬೇಕು. वही स्थान में हमान मर गया। ಅದೇ ಜಾಗದಲ್ಲಿ ಹಾಮನನ್ನು ಸತ್ತು वही ಬಿಟ್ಟ. स्थान में हमान मर ಅದೇ गया। ಜಾಗದಲ್ಲಿ ಹಾಮನನ್ನು ಸತ್ತ. हमान वही जगह में है, मरा ಅದೇ ಜಾಗದಲ್ಲಿ ಆತನು जहाँ ಸತ್ತು मोर्देकै ಬಿದ್ದ. को फांसी लगने ಅದೇ वाली थी, ಜಾಗದಲ್ಲಿ ಮೊರ್ದೆಕೈಗೆ ಪಾಸಿ जहाँ ಆಗ್ಬೇಕಿತ್ತು. मोर्देकै को फांसी लगने वाली थी, ಮೊರ್ದೆಕೈಗೆ ಪಾಸಿ ಆಗ್ಬೇಕಿತ್ತು. प्रभु ने उसकी वहीं पर सजा दे दी। ಅವನಿಗೆ ಅದರ ಬದಲಾಗಿ ಅವನಿಗೆ ಶಿಕ್ಷೆ ಆಯಿತು. प्रभु ने उसी जगह में उसको सजा दे ಅದೇ दी। ಜಾಗದಲ್ಲಿ ಅವನಿಗೆ ಶಿಕ್ಷೆ ಆಯಿತು. जो लोग आपको जहाँ पे गिराना चाहते हैं ना, ಜನರು ನಿಮ್ಮನ್ನ ಕೆಳಗೆ ಹಾಕಲಿಕ್ಕೆ ಇಷ್ಟಪಡ್ತಾರೆ. वो लोग वहीं पे गिर जाएंगे, ಅದೇ ಜಾಗದಲ್ಲಿ ಅವರು ಬೀಳಲಿಕ್ಕಿದ್ದಾರೆ. वो लोग वहीं पे गिर जाएंगे। ಅದೇ ಜಾಗದಲ್ಲಿ ಅವರು ಬೀಳಲಿಕ್ಕಿದ್ದಾರೆ. प्रभु आपकी हालात बदल रहे हैं। ನಮ್ಮೆಲ್ಲ ಪರಿಸ್ಥಿತಿಗಳು ದೇವರು बुरे लोग ಬದಲಾಯಿಸಿದ್ದಾನೆ. की जो सोच है ಅವರೆಲ್ಲ ಚಿಂತೆಗಳು उसको प्रभु आपके जीवन से काट रहे हैं, ಅದನ್ನೆಲ್ಲ ದೇವರು ಕಡಿದು काट ಹಾಕಲಿಕ್ಕೆ रहे हैं। ಎಲ್ಲ ಕಡಿದು ಹಾಕ್ತಾ ಇದ್ದಾನೆ. उनकी सोच को काट रहे हैं, ಅವರ ಯೋಚನೆಗಳು ದೇವರು उनकी ಕಡಿದು ಹಾಕ್ತಾ सोच को ಇದ್ದಾನೆ. काट रहे ಅವರ हैं। ಯೋಚನೆಗಳು ದೇವರು ಕಡಿದು ಹಾಕ್ತಾ हमान ಇದ್ದಾನೆ. ने सोचा ಹಾಮನನ್ನು ಯೋಚಿಸಿದ. मोर्देकै को फांसी लगा के मार ಮೊರ್ದೆಕೈಗೆ दिया जाएगा। ಆತನಿಗೆ ಗಲ್ಲು ಶಿಕ್ಷೆ ಕೊಟ್ಟು ಆತನನ್ನು ಕೊಂದು ಬಿಡುವ. हमान सोचता बहुत ही शर्मिंदगी मृत्यु उसका होगा। ಅವನು ಯೋಹಾಮನ ಯೋಚಿಸಿದ್ದ ಅವನದೊಂದು ಅವಮಾನಕರವಾದ ಮರಣ ದಂಡನೆ ಅವನಿಗೆ ಸಿಗ್ತದೆ ಎಂಬುದಾಗಿ. हमान ने सोचा
मोर्दकै की बहुत ही शर्मिंदगी मृत्यु होगा, ಹಾಮಾನ ಯೋಚಿಸುತ್ತಿದ್ದ ಮೊರ್ದೆಕೈದು ಒಂದು ಅವಮಾನಕರ ಒಂದು ಮರಣದಂಡನೆ ಸಿಗಬಹುದು, ಅವನಿಗೆ ಮರಣ ಆಗ್ತದೆ ಎಂಬುದಾಗಿ. पर प्रभु ने मोर्दकै को उठाया. ಆದರೆ ದೇವರು ಮೊರ್ದೆಕೈನ ಮೇಲೆತ್ತಿದ. एस्तेर 9:4 में भविष्यवाणी में आपको ले दे रही हूँ. ಎಸ್ತೇರರಲ್ಲಿ 9:4 ನಾನು ಈ ವಾಕ್ಯವನ್ನು ಪ್ರವಾದ ನಿಮಗೆ ಕೊಡ್ತಾ ಇದ್ದೇನೆ. इसको घर जाके जरूर पढ़िएगा. ಮನೆಗೆ ಹೋಗಿ ಇದನ್ನು ನೆನಪಲ್ಲಿ ಓದಿ. ये भविष्यवाणी है. ಇದು ಪ್ರವಾದನೆ ವಾಕ್ಯ. एस्तेर 9:4. ಎಸ್ತೇರ್ 9:4. हो सकता है आपके शत्रु ಆಗಿರ್ಬೋದು, ನಿಮ್ಮ ಶತ್ರು, पड़ोसी हो, ನಿಮ್ಮ ನೇರೆಕೆರೆಯವರು, ऑफिस में हो, ಆಫೀಸ್ ನಲ್ಲಿ ಇರಬಹುದು, मिनिस्ट्री में हो, ಸೇವೆಯಲ್ಲಿ ಇರಬಹುದು, घर के शत्रु ಮನೆಯಲ್ಲಿ ಇರಬಹುದು, आपको नीचा गिराना चाहते हैं. ಕೆಳಗೆ ಹಾಕಲಿಕ್ಕೆ ಇಷ್ಟಪಡ್ತಾನೆ. जेलिसी के कारण ಆತನ ಒಂದು ಮತ್ಸರದ जिस ನಿಮಿತ್ತ चीज में आप आगे बढ़ रहे हो, ನೀವು ಮುಂದೆ ಹೋಗಬಾರದು ಎಂಬುದಾಗಿ वो आपको बढ़ते नहीं देखना चाह रहे ಉನ್ನತಿಯನ್ನು हैं. ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ. वो नीचा गिराने की कोशिश कर ಆತನ रहे ಕೆಳಗೆ हैं. ಹಾಕ್ಲಿಕ್ಕೆ ಇಷ್ಟಪಡ್ತಾನೆ. लेकिन मैं यीशु के नाम से भविष्यवाणी दे रही हूँ, ನಾನು ಯೇಸುವಿನ ಹೆಸರಲ್ಲಿ ಭವಿಷ್ಯವನ್ನು ಹೇಳ್ತಾ वो ಇದ್ದೇನೆ. खुद गिर जाएंगे, ಅಂತವರಿಗೆ ಅವರೇ ಕೆಳಗೆ वो खुद ಬೀಳಿಕ್ಕಿದ್ದಾರೆ, गिर जाएंगे, ಅವರೇ ಕೆಳಗೆ वो ಬೀಳಿಕ್ಕಿದ್ದಾರೆ, खुद गिर जाएंगे. ಅವರೇ ಕೆಳಗೆ आज ಬೀಳಿಕ್ಕಿದ್ದಾರೆ. से आप मोर्दकै जैसे प्रतिष्ठित होते ಓ, जाएंगे ಇಂದಿನಿಂದ ನೀವು ಪ್ರತಿಷ್ಠರಾಗಿ ಮಾರ್ಪಡ್ಲಿಕ್ಕಿದ್ದೀರಾ. और मोर्दकै के जैसे महिमा बढ़ती जाएगी. ಓ, ಮೊರ್ದೆಕೈ ತರ ಮಹಿಮೆ ಒಂದು ಬೆಳಿಲಿಕ್ಕಿದೆ. मोर्दकै की महिमा बढ़ गई, ಮೊರ್ದೆಕೈದು ಒಂದು ಮಹಿಮೆ ಒಂದು ಉನ್ನತಿಗೆ आपकी ಬಂತು. महिमा बढ़ रही है. ಅವರದ್ದು ಮಹಿಮೆ ಬೆಳೀತಾ ಇದೆ. आपकी प्रतिष्ठित व्यक्ति होने जा रहे ನೀವು हैं. ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕಿದ್ದೀರಾ. महिमा बढ़ती जाएगी ಮಹಿಮೆ ಬೆಳೀತಾ ಇದೆ. जैसे मोर्दकै की महिमा बढ़ी. ಯಾವ ರೀತಿಯಲ್ಲಿ ಮೊರ್ದೆಕೈದ ಮಹಿಮೆ ಬೆಳೆಯಿತು. आज हर एक हामान आपके जीवन से आजाद हो रहे ನಿಮ್ಮ हैं. ಜೀವಿತಗಳಲ್ಲಿ ಹಾಮಾನ್ ಅಂತ ವ್ಯಕ್ತಿಗಳು वो ನಾಶವಾಗ್ಲಿಕ್ಕಿದ್ದಾರೆ. मर रहे हैं, ಅವರು ಸಾಯ್ತಾ ಇದ್ದಾರೆ, वो मर रहे ಅವರು हैं ನಾಶವಾಗ್ತಿದ್ದಾರೆ. यीशु के नाम से. ಯೇಸುವಿನ ನಾಮದಲ್ಲಿ. ये परमेश्वर ने मुझे देने को कहा. ಇದನ್ನು ದೇವರು ಇವರಿಗೆ ಕೊಡ್ಲಿಕ್ಕೆ ಹೇಳಿದ್ರು. एक एक श्राप टूट रहा है, ಒಂದೊಂದು ಶಾಪಗಳು एक ಮುರಿತಾ एक ಇದೆ. श्राप टूट रहा है. ಒಂದೊಂದು ಶಾಪಗಳು ಮುರಿತಾ ಇದೆ. हालेलुया. ಹಾಲೆಲೂಯಾ. ये बहुत बड़ा मैसेज है, ಇದು ತುಂಬಾ ದೊಡ್ಡ ಒಂದು ದೇವರ ಸಂದೇಶ. लेकिन मैं समझती हूँ. ನಮ್ಗೆ ಅರ್ಥ ಆಗ್ತದೆ. मैं पास्टर की पत्नी भी हूँ. ನಾನೊಂದು ಸೇವಕರ ಪತ್ನಿಯಾಗಿದ್ದೇನೆ. पास्टर को कोई गाली नहीं देता, मुझे पीछे आके पास्टर कितना लंबा बोला अम्मा. ಸೇವಕರಿಗೆ ಹೇಳುವುದಿಲ್ಲ, ಪಾಸ್ಟರ್ ಹತ್ರ ಬಂದು ಅಮ್ಮನ ಹತ್ರ ಹೇಳ್ತಾರಂತೆ, थोड़ा ಎಷ್ಟು कम ತುಂಬಾ बोलने ಎಳಿತಾ बोलो, ಇದ್ದಾರೆ ಅಂತ. थोड़ा कम बोलने ತುಂಬಾ बोलो, ಕಡಿಮೆ ಮಾತಾಡ್ಲಿಕ್ಕೆ ಹೇಳಿ, थोड़ा हमको भी देखो. ನಮ್ಮನ್ನು ಸ್ವಲ್ಪ ನೋಡಿ. हमारे घर में खाना बनाना रहता ಮನೆಗೆ ಹೋಗಿ है, ಇನ್ನು ಊಟ ಮಾಡ್ಲಿಕ್ಕೆ ಅಡಿಗೆ ಮಾಡ್ಲಿಕ್ಕಿದೆ. तो मैं समझती हूँ. ನನಗೆ ಅರ್ಥ ಆಗ್ತದೆ. हालेलुया, हालेलुया, हालेलुया. हालेलुया. पर परमेश्वर कह रहा है ये बंधन को भी तोड़. ದೇವರು ಹೇಳ್ತಾ ಇದ್ದಾನೆ, ಎಲ್ಲ ಬಂಧನಗಳು ದೇವರು ये ಮುರಿತಾ ಇದ್ದಾನೆ. बहुत जरूरी है, ಅದು ಮುಖ್ಯವಾದದ್ದು. क्योंकि फिर हम दोबारा कब मिलेंगे? ನಿಮ್ಮ ಮುಂದೆ ಯಾವಾಗ ಸಿಗುದು? जरूर मिलेंगे. ಖಂಡಿತವಾಗ್ಲೂ ಸಿಗಲಿಕ್ಕೆ यीशु के नाम से मैं ಯೇಸುವಿನ घोषणा ನಾಮದಲ್ಲಿ. कर रही हूँ. ಆಮೆನ್. आप सब हमारे छत्तीसगढ़ आओ. ಎಲ್ಲ ಛತ್ತೀಸ್ಗಢಿಗೆ ಬನ್ನಿ. हालेलुया. ಹಾಲೆಲೂಯಾ. प्रेरितों के काम एक्ट 12:5 में लिखा है. ಅಪೊಸ್ತಲ ಕೃತ್ಯ 12:5 ಬರೆಯಲ್ಪಟ್ಟಿದೆ. पतरस को जो यहूदी लोग थे, ಪೇತ್ರನಿಗೆ ಯಹೂದಿ ಜನರು उसको मारने के लिए लटकाने वाले थे, ಅವರನ್ನ ಕೊಂದು ನೇತು ಹಾಕ್ಲಿಕ್ಕಿದ್ರು. उसको मारने की कोशिश कर रहे थे. ಅವನನ್ನ ಕೊಲ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. एक्ट 12:11 में लिखा है. 12:11 प्रभु ने पतरस को कैसे छुड़ाया. ದೇವರು ಪೇತ್ರನ ಹೇಗೆ ಬಿಡಿಸಿದ. प्रभु जो हमारे लिए ದೇವರು ನಮಗೋಸ್ಕರ एंजल भेजता है, ಆತನು ದೇವದೂತರನ್ನು उसके ಕಳಿಸ್ತಾನೆ. द्वारा ಆತನ ಮೂಲಕ पतरस को प्रभु ने आजाद किया. ಪೇತ್ರನನ್ನ ದೇವರು ಬಿಡುಗಡೆ ಮಾಡಿದ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. हालेलुया. यहूदी लोग लटकाना चाहते थे, ಯಹೂದಿ ಜನರು ಅವನನ್ನ ಒಂದು ನೇತಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ರು. लेकिन मेरा परमेश्वर ने स्वर्गदूत को भेज दिया. ನನ್ನ ದೇವರು ಪರಲೋಕದ ದೇವದೂತರನ್ನೇ ಕಳಿಸಿದ. मेरा यीशु ने स्वर्गदूत को भेज ನನ್ನ दिया. ಯೇಸು ಪರಲೋಕದ ದೇವದೂತರನ್ನು ಕಳಿಸಿದ. हालेलुया. ಹಾಲೆಲೂಯಾ. आज प्रभु जो हमारे लिए एंजल भेजते हैं, ದೇವರು ಇಂದು ನಮಗೋಸ್ಕರ ದೇವದೂತರನ್ನು उनके ಕಳಿಸಲಿಕ್ಕಿದ್ದಾನೆ. द्वारा पतरस को प्रभु ने आजाद ದೇವರು किया. ದೇವದೂತರ ಮುಖಾಂತರ ಪೇತ್ರನನ್ನ ಬಿಡುಗಡೆ ಮಾಡಿದ. जो सेवकाई के एंजल हैं, ಆತನು ಅದು ಸೇವೆಯ ಒಂದು ದೇವದೂತ, उनके द्वारा ಅವರ ಮೂಲಕ पतरस को छुड़ाया. ಪೇತ್ರನನ್ನ ಬಿಡಿಸಿದರು. यीशु के नाम से ಯೇಸುವಿನ मैं ನಾಮದಲ್ಲಿ भविष्यवाणी दे रही ನಾನು हूँ. ಭವಿಷ್ಯವಾಣಿ ಹೇಳ್ತಾ ಇದ್ದೇನೆ. सब सेवकाई करने वाले एंजल को भेजकर प्रभु आपके शत्रु से आपको आजाद ಓ करने ಸೇವೆ वाले ಮಾಡುವಂತ हैं. ದೇವದೂತರನ್ನು ಕಳಿಸಿ ನಿಮ್ಮೆಲ್ಲರನ್ನ ಸ್ವತಂತ್ರವಾಗಿ यीशु के ಬಿಡುಗಡೆ नाम से, ಮಾಡಿಕೊಡ್ಲಿಕ್ಕಿದ್ದಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम ಯೇಸುವಿನ से. ನಾಮದಲ್ಲಿ. हालेलुया, हालेलुया, हालेलुया. ಹಾಲೆಲೂಯಾ. मेरा छोटा बेटा, ನನ್ನ ಚಿಕ್ಕ ಮಗ, पूरा डार्क नाइट था, हमारा खूब बड़ा ऐसा कैंपस है, ಒಂದು क्ಯಾಂಪಸ್ ಇದೆ, ಕತ್ತಲೆ ರಾತ್ರಿ. और वो 15 मंथ्स का था. ಅವನು 15 ತಿಂಗಳ ಆಗಿದ್ದಾಗ मैंने अपने बड़े बेटे को लेके गेट के पास गई, ನನ್ನ ದೊಡ್ಡ ಮಗನನ್ನು ಕರೆಕೊಂಡು ಗೇಟ್ನ ಬಳಿಗೆ ಹೋದೆ. और मैंने सोचा मेरे हस्बैंड
मेरे बेटे को लेके कार में बैठ गए हैं ನನ್ನ ಮಗನನ್ನು ತೆಗೆದುಕೊಂಡು ಅವರು ಕಾರಲ್ಲಿ ಕೂತಿದ್ದಾರೆ ಎಂಬುದಾಗಿ. और पास्टर ने सोचा कि मैं उस दोनों को लेके चली गई हूँ सामने. ಸೇವಕರು ಇವರು ನೆನೆಸಿದ್ರು ಇವರಿಬ್ಬರು ಮಕ್ಕಳನ್ನು ಕೂಡ ಕರೆದುಕೊಂಡು ಮುಂದೆ ಬಂದಿದ್ದಾರೆ ಎಂಬುದಾಗಿ. और जैसे पास्टर रिवर्स करे कार को, ಸೇವಕರು ಕಾರನ್ನು ಹಿಂದೆಗಡೆ ತೆಗೆಯುವಾಗ जहाँ ड्राइविंग सीट है उसके नीचे मेरा बेटा आ गया. ಅಲ್ಲಿ ಡ್ರೈವಿಂಗ್ ಮಾಡಿದ ಸೀಟ್ ನ ಕೆಳಗಡೆ ಟೈರ್ ನ ಕೆಳಗಡೆ ಮಗರು ಬಂದ. और उस दिन लाइट बंद थी. ಆ ಸಮಯದಲ್ಲಿ ಕತ್ತಲೆ ಇತ್ತು, लाइट नहीं थी, ಲೈಟ್ ಇರಲಿಲ್ಲ, सब डार्क था, ಎಲ್ಲ ಕತ್ತಲೆ ತುಂಬಿತ್ತು, और कुछ भी दिखाई नहीं दे रहा था. ಏನು ಕೂಡ ಕಾಣ್ತಾ ಇರಲಿಲ್ಲ. और वो नीचे पड़ा हुआ था, ಆತನ ಕೆಳಗೆ ಬಿದ್ದವನಾಗಿದ್ದ, वो दबा पड़ा हुआ था. ಆತನಲ್ಲಿ ಕೆಳಗೆ ಬಿದ್ದವನಾಗಿದ್ದ. 6 बड़े ऐसे आए, ದೊಡ್ಡ ದೊಡ್ಡ ಒಂದು ಎತ್ತರದ ಜನರು. और हम गेट के पास में और मेरा बेटा, बड़ा बेटा खड़ा था. ನಾವು ಗೇಟ್ ನ ಬದಿಯಲ್ಲಿ ನಾನು ಮತ್ತೆ ದೊಡ್ಡ ಮಗ ನಿಂತಿದ್ವಿ. उन्होंने हमें ऐसा हटाया, ಅವರು ಇವರನ್ನ ಒಂದು ಆ ಕಡೆಯಿಂದ ಸೈಡ್ಗೆ ಸರಿಸಿದ್ರು. और वो दौड़ के आए अंदर. ಅವನು ಬೇಗನೆ ಓಡಿ ಒಳಗೆ और पास्टर ಬಂದ. को बोले कि नीचे देखो, ಆ ಪಾಸ್ಟರ್ ಹೇಳಿದ್ರು ಕೆಳಗೆ ನೋಡಿ, आप बाहर आओ कार के. ನೀವು ಕಾರಿಂದ ಹೊರಗೆ ಬನ್ನಿ. और मैं भी दौड़ के आई, ये कर क्या रहे हैं. ನಾವು ಓಡಿ ಬಂದೆ, ಏನಾಗ್ತಾ ಇದೆ. और उन्होंने कार को उठाया, ಅವರು ಕಾರನ್ನ ಎತ್ತಿದ್ರು. और मैं जब देखी, ನಾನು ಕೆಳಗೆ ನೋಡುವಾಗ मैंने देखा बच्चा दबा पड़ा है. ಕೆಳಗೆ ಆತನು ಟೈರ್ ಅಡಿಯಲ್ಲಿ ಇದ್ದಾನೆ. और उन्होंने मेरे हाथ में बच्चे को दिया, ಅವರು ಎತ್ತಿ ಮಗುವನ್ನು ಇವರ ಕೈಗಳಿಗೆ ಕೊಟ್ಟರು. और उन्होंने बोला इसको कुछ नहीं होगा. ಇವರಿಗೆ ಏನು ಆಗುದಿಲ್ಲ ಅಂತ ಹೇಳಿದ್ರು. वो एंजल्स थे, ಅವರು वो ದೇವದೂತಗಳಾಗಿದ್ರು. एंजल्स थे, ಅವರು ದೇವದೂತರಾಗಿದ್ರು. वो एंजल्स थे, ಅವರು ದೇವದೂತರಾಗಿದ್ರು. वो एंजल्स थे. ಅವರು ದೇವದೂತರಾಗಿದ್ರು. आज परमेश्वर रिलीज कर रहा है, ಅದೇ ದೇವರ ನಮ್ಮ ಕಡೆ आज परमेश्वर रिलीज कर रहा है. ದೇವರ ಅಂತವರನ್ನ ಬಿಡುಗಡೆ ಮಾಡ್ತಾ सब ಇದ್ದಾನೆ. सेवकाई करने वाली ಸೇವೆ ಮಾಡುವಂತ ದೇವದೂತರ ದೇವರು ಬಿಡುಗಡೆ ಮಾಡ್ತಾ एंजल ಇದ್ದಾನೆ. प्रभु आपके ऊपर भेज रहे हैं, ನಿಮ್ಮ ಮೇಲೆ ಕಳಿಸ್ತಾ ಇದ್ದಾನೆ. और शत्रु शैतान से आजाद कर रहे हैं. ಶತ್ರುವಿನೆಲ್ಲ ತಂತ್ರಗಳ ದೇವರ शत्रु ಬಿಡುಗಡೆ ಕೊಡ್ತಾ ಇದ್ದಾನೆ. शैतान से आजाद ಎಲ್ಲ कर रहे ತಂತ್ರಗಳ हैं. ದೇವರು ಬಿಡುಗಡೆ ಕೊಡ್ತಾ यीशु ಇದ್ದಾನೆ. के नाम से, ಯೇಸುವಿನ ನಾಮದಲ್ಲಿ, यीशु के नाम ಯೇಸುವಿನ ನಾಮದಲ್ಲಿ से. 5th blessing आ रही है. 5ನೇ ಆಶೀರ್ವಾದ ಬರ್ತಾ ಇದೆ. ओ हालेलुया, ಹಾಲೆಲೂಯಾ, हालेलुया, हालेलुया. इसके बाद मैं सबके लिए प्रार्थना करने ಇದರ जा ನಂತರ रही ಎಲ್ಲರಿಗೋಸ್ಕರ हूँ. ನಾನು ಪ್ರಾರ್ಥನೆಗೆ ಮಾಡಿ ಹೋಗ್ಲಿಕ್ಕೆ. हालेलुया. ಹಾಲೆಲೂಯಾ. एक्ट में लिखा है 28:6. ಅಪೊಸ್ತಲ ಕೃತ್ಯ 28:6. माल्टा के लोग सोच रहे थे, ಮೆಲಿಟ ದ್ವೀಪ ಜನರು ಮೆಲಿತೆ माल्टा के लोग सोच रहे थे 6. ಮೆಲಿಟದ ಜನರು ಯೋಚಿಸ್ತಾ ಇದ್ರು, पौलुस के हाथ में सांप लटका गया है. ಪೌಲನ ಕೈಯಲ್ಲಿ ಒಂದು ಹಾವು ಕಚ್ಚಿತು. माल्टा एक गांव जैसा था. ಒಂದು ಮೆಲಿತ ಎಂಬುದು ಒಂದು ದ್ವೀಪ. एक सांप था उस जगह में, ಆ ಜಾಗದಲ್ಲಿ ಒಂದು ಹಾವು ಇತ್ತು. और वो सांप जिसको भी काटता था ಆ ಹಾವು ಯಾರಿಗೆ ಕಚ್ತಾ ಇತ್ತು वो तुरंत सूख के मर जाता था. ಆತನು ದಪ್ಪಾಗಿ ಸಾಯ್ತಿದ್ದ. माल्टा के लोग ने क्या किया, ಮಲಿತದ ಜನರು ಏನ್ ಮಾಡಿದ್ರು, प्रेरित पौलुस के सामने ಪೌಲನ ಮುಂದೆ उसके हाथ में वो सांप को फेंका, ಅವನ ಕೈ ಮೇಲೆ ಹಾವನ್ನ ಎಸೆದ್ರು. और उन्होंने सोचा अब ये सूख के मर जाएगा. ಇವನೀಗ ವಿಷ ತುಂಬಿ ಸಾಯ್ತಾನೆ. लेकिन पौलुस उस सांप को झटक दिया. ಆದ್ರೆ ಪೌಲನ ಅದನ್ನ ಜಾಡಿಸಿ ಬಿಟ್ಟ. बहुत से लोग सोच रहे थे कि पौलुस मर जाएगा, ತುಂಬಾ ಜನರು ನೆನೆಸಿದ್ರು ಈಗ ಪೌಲ ಸತ್ತೋಗ್ತಾನೆ. लेकिन परमेश्वर आपके लिए भविष्यवाणी दे रहा है. ದೇವರು ನಿಮಗೆ ಪವಿತ್ರ ಭವಿಷ್ಯವಾಣಿ ಹೇಳ್ತಾ ಇದ್ದಾರೆ. लूक 10:19 ಲೂಕ 10:19 पढ़िए. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆಮೆನ್. हालेलुया, हालेलुया, हालेलुया. हालेलुया. माल्टा के लोग सोच रहे थे ಮಲಿತದ ದ್ವೀಪದ ಜನರು कि ಯೋಚಿಸ್ತಾ ಇದ್ರು, पौलुस को वो सांप काटा है, ಅದು ಹಾವು ಕಚ್ಚಿದೆ, वो सूख के मर जाएगा. ಆತನು ಬಾತು ಹೋಗಿ लेकिन ಸಾಯ್ತಾನೆ. प्रभु ने कहा है ಆದ್ರೆ ದೇವರು ಹೇಳಿದ್ರು, मेरे बच्चे ನನ್ನ ಮಗನೇ, जहरीले चीजों को भी पी जाए, ವಿಷಕಾರ ವಿಷವನ್ನು ನಾವು ಕುಡಿದ್ರು ಕೂಡ, जहरीली चीजों को भी छू ले, ಒಂದು ವಿಷಕಾರ ವಸ್ತುವನ್ನು उनका ಮುಟ್ಟಿದ್ರು ಕೂಡ कुछ नहीं होगा, ನಮಗೆ ಏನಾಗುದಿಲ್ಲ. उनका कुछ नहीं होगा, ಅಂತವರಿಗೆ ಏನಾಗುದಿಲ್ಲ, उनका कुछ नहीं होगा. ಅಂತವರಿಗೆ ಏನಾಗಲ್ಲ. यीशु आज आप सबसे कहते हैं ದೇವರಂತ ಎಲ್ಲರಿಗೂ ಹೇಳ್ತಾ डर ಇದ್ದಾರೆ, मत, ಭಯಪಡಬೇಡ, तुम सबको कुछ भी नहीं ನಿಮಗೆ ಏನು ಕೂಡ होगा. ಆಗ್ಲಿಕ್ಕಿಲ್ಲ. वो सांप जिसको भी काटता था ಆ ಹಾವು ಯಾರಿಗೆಲ್ಲ वो ಕಚ್ಚಿದ್ರು मर जाता था. ಅವನು ಸಾಯ್ತಿದ್ದ. माल्टा के लोग पौलुस के लिए भी यही सोच रहे थे, ಮಲಿತದ ದ್ವೀಪದ ಜನರು ಪೌಲನನ್ನು ನೋಡಿ ಹಾಗೆ ನೆನೆಸಿದ್ರು. पर उनकी सोच ही रह गई. ಅವರ ಒಂದು ಯೋಚನೆಗೆ ಉಳಿಯಿತು. पौलुस को कुछ नहीं हुआ. ಪೇತ್ರನಿಗೆ ಮಾತ್ರ जो भी ಏನಾಗಲಿಲ್ಲ. आपको तांत्रिक विद्या करके ऐसा कर रहे, ಅನೇಕ ಜನರು ನಿಮಗೆ ತಂತ್ರ ಮಂತ್ರಗಳನ್ನು ಮಾಡಿ ಈ ತರ ಮಾಡಬಹುದು. वो सोचते ही रह जाएंगे. ಅವರಂತವರು ಯೋಚಿಸ್ತಾನೆ ಇರ್ತಾರೆ. उनका चीज कुछ नहीं खुलेगा. ಅವರದ್ದು ವಸ್ತುಗಳು ಏನು ಆಗುದಿಲ್ಲ. अब
उन्नति पाते जाएंगे। ನೀವು ಮೇಲಿಂದ ಮೇಲೆ ಉನ್ನತಿಗಳನ್ನು ಹೊಂದುತ್ತಾ उनका ಇರ್ತೀರಾ. सोच सोच ही रह ಅವರ जाएगा, ಆಲೋಚನೆ ಹಾಗೆ ಇರ್ತದೆ, उनका सोच सोच रह जाएगा। ಅವರ ಯೋಚನೆ ಯೋಚನೆಯಾಗಿ ಉಳಿತದೆ. उसका कुछ नुकसान नहीं हुआ पौलुस का, ಪೇತ್ರನ ಯಾವುದೇ ರೀತಿಯ ನಷ್ಟ वो ಆಗಲಿಲ್ಲ. प्रभु का बच्चा था, ಆತನು ದೇವರ ಮಗನಾಗಿದ್ದ, वो प्रभु का बच्चा था। ಆತನು ದೇವರ ಮಗನಾಗಿದ್ದ. आप प्रभु के बच्चे हैं, ನೀವು ಕೂಡ ದೇವರ आपको ಮಕ್ಕಳಾಗಿದ್ದೀರಿ. कुछ नहीं होगा, ನಿಮಗೆ ಕೂಡ ಏನಾಗುದಿಲ್ಲ. दुनिया के लोग आपका कुछ नहीं बिगाड़ सकते। ಲೋಕದ ಜನರನ್ನು ಏನು ಮಾಡ್ಲಿಕ್ಕೆ ಆಗಲ್ಲ. वहाँ के लोगों को ये आइडिया नहीं था ಅಂತವ್ರಿಗೆ ಅಲ್ಲಿ ಜನರಿಗೆ ಇದು ಐಡಿಯಾ ಇರಲಿಲ್ಲ. कि वो प्रभु का बेटा है, ಆತನು ದೇವರ ಮಗನು, क्योंकि प्रभु ने हमको वादा किया है ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. कि कोई भी शत्रु का तीर हमको छू नहीं ಯಾವುದೇ पाएगा। ಶತ್ರುವಿನ ಬಾಣ ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. यीशु के नाम से ಯೇಸುವಿನ ನಾಮದಲ್ಲಿ कोई भी शत्रु का तीर आपको छू नहीं पाएगा। ಯಾವುದೇ ಶತ್ರುವಿನ ಬಾಣ ನಮ್ಮನ್ನು ಮುಟ್ಲಿಕ್ಕೆ डरने ಸಾಧ್ಯವಿಲ್ಲ. की जरूरत नहीं है, ಭಯ ಪಡುವ ಅಗತ್ಯವಿಲ್ಲ, डरने की जरूरत नहीं ಭಯ ಪಡುವ है। ಅಗತ್ಯವಿಲ್ಲ. प्रभु ने हालात बदल दिया। ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸಿದ್ದಾನೆ. उल्टा बाइबल कहती है ದೇವರ ವಾಕ್ಯ ಹೇಳ್ತದೆ, प्रेरितों के काम, प्रेरित एक्ट ಅಪೊಸ್ತಲ ಕೃತ್ಯಗಳು 28:10 28:10 रीड ब्रदर। ಅವರು ತಮ್ಮನ್ನು ಬಹಳವಾಗಿ ಸನ್ಮಾನಿಸದಲ್ಲದೆ ನಾವು ಬಿಟ್ಟು ಹೊರಡುವಾಗ ನಮಗೆ ಅವಶ್ಯಕವಾದ ಪದಾರ್ಥಗಳನ್ನು ತಂದು ಹಡಗನಲ್ಲಿಟ್ಟರು. हालेलुया। ಹಾಲೆಲೂಯಾ. जो लोग पौलुस मर जाएगा करके अपेक्षा कर रहे थे, ಅನೇಕ ಜನರು ನಿರೀಕ್ಷೆ ಮಾಡ್ತಿದ್ರು ಪೌಲನು ಸಾಯ್ತಾನೆ ಎಂಬುದಾಗಿ. वही आदर करने लगे, ಅವರೇ ಸನ್ಮಾನ ಮಾಡಲಿಕ್ಕೆ वही ಪ್ರಾರಂಭಿಸಿದ್ರು. आदर करने ಅವರೇ लगे, ಸನ್ಮಾನ ಮಾಡಿದ್ರು. वही आदर करने ಅವರೇ लगे, ಸನ್ಮಾನ ಮಾಡಿದ್ರು. वही आदर करने ಅವರೇ लगे। ಸನ್ಮಾನ ಮಾಡಿದ್ರು. मैं यीशु के नाम से ಯೇಸುವಿನ भविष्यवाणी दे ನಾಮದಲ್ಲಿ रही ನಾನು हूँ, ಭವಿಷ್ಯವಾಣಿ ಹೇಳ್ತೇನೆ. यीशु के नाम से भविष्यवाणी दे रही हूँ। ಯೇಸು ನಾಮದಲ್ಲಿ ಭವಿಷ್ಯ जितने ಹೇಳ್ತೇನೆ. लोग आपको ऐसा करना चाहते हैं, ಅನೇಕ ಜನರು ಯೋಚಿಸಬಹುದು ನಾನು ಹೀಗೆ वही ಮಾಡ್ತೇನೆ आदर ಎಂಬುದಾಗಿ. आपको करेंगे, ಅವರೇ ನಿಮ್ಮನ್ನು ಸನ್ಮಾನಿಸಲಿದ್ದಾರೆ. वही आपको आदर करेंगे, ಅವರೇ ನಿಮ್ಮನ್ನು ಸನ್ಮಾನಿಸಲಿದ್ದಾರೆ. वही आपको आदर करेंगे। ಅವರೇ ನಿಮ್ಮನ್ನು ಸನ್ಮಾನ बहुत से ಮಾಡಲಿದ್ದಾರೆ. लोग आपके फैमिली में श्राप की बातें बोले हैं, ಅನೇಕ ಜನರು ನಿಮ್ಮ ಕುಟುಂಬ ವಿರುದ್ಧವಾಗಿ ಶಾಪಗಳ ಮಾತನಾಡಿರಬಹುದು. परमेश्वर दिखाया विश्वासी ज्यादा बोलते हैं। ದೇವರು ತೋರಿಸಿದ ವಿಶ್ವಾಸಗಳು ತುಂಬಾ ಮಾತಾಡ್ತಾರೆ. यीशु के नाम से सब श्राप की बातों को ಎಲ್ಲ ಯೇಸುವಿನ ನಾಮದಲ್ಲಿ ಎಲ್ಲ ಶಾಪದ ಮಾತುಗಳನ್ನು आप आजाद हो जाएंगे, ನೀವು ಆ ಒಂದು ಬಿಡುಗಡೆ ಸ್ವತಂತ್ರ आप ಆಗಲಿಕ್ಕಿದ್ದೀರಾ. आजाद हो जाएंगे, ಎಲ್ಲ ಮಾತುಗಳಿಂದ ನೀವು ಸ್ವತಂತ್ರ आप ಹೊಂದಲಿಕ್ಕಿದ್ದೀರಾ. आजाद हो जाएंगे। ಸ್ವತಂತ್ರ ಹೊಂದಲಿಕ್ಕಿದ್ದೀರಾ. हर एक नेगेटिव वर्ड से आप आजाद हो ಎಲ್ಲ जाएंगे। ನಕಾರಾತ್ಮಕ ಮಾತುಗಳಿಂದ ನೀವು ಬಿಡುಗಡೆ ಹೊಂದಲಿಕ್ಕಿದ್ದೀರಾ. आपके लिए बोला गया है वो टर्न हो रहा है ब्लेसिंग में। ನಿಮಗೆ ವಿರುದ್ಧವಾಗಿ ಮಾತಾಡಿದ ಮಾತುಗಳು ಅದು ನಿಷ್ಕ್ರಿಯ ಆಗ್ಲಿಕ್ಕಿದೆ. परमेश्वर टर्न कर रहा है ब्लेसिंग में। ದೇವರು ಆಶೀರ್ವಾದನ ಕೊಡ್ಲಿಕ್ಕಿದ್ದಾನೆ. मेरा यीशु वादों का पक्का परमेश्वर ಆತನ है। ವಾಗ್ದಾನಗಳ ಸ್ಥಿರ ದೇವರು. जो भी हानि के लिए हथियार बनाए हैं, ಯಾವುದೇ ಮಾತುಗಳಿಗೋಸ್ಕರ ಹತ್ಯಾರನ್ನು जो भी हानि के लिए हथियार बनाए हैं, ಯಾವುದೇ ಒಂದು ಹಾನಿ ಮಾಡ್ಲಿಕ್ಕೋಸ್ಕರ ಒಂದು ಆಯುಧಗಳು ಮಾಡಲ್ಪಟ್ಟಿದೆ. यीशु के नाम से वो दूर हो रहे हैं। ಅಂತ ಆಯುಧಗಳು ಯೇಸು ನಾಮದಲ್ಲಿ ಅದು ಬಿಟ್ಟು ತೊಲಗಲಿ. Proverbs 26:27 आपके लिए है। ಒಂದು ಜ್ಞಾನೋಕ್ತಿಗಳು 28 26 28 ನೀನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆ ಕಲ್ಲು ಹೊರಳುವುದು. ಆಮೆನ್. जो घड़ा खोदे वह उसी में गिरेगा और जो पत्थर लुढ़काए वह उलटकर उसी पर लुढ़काएगा। ಆಮೆನ್. मैं कुछ बाहर से नहीं बोली हूँ, ನಾನು ಹೊರಗಿಂದ ಏನು ಹೇಳಿಲ್ಲ. ये जिंदा खुदा की ದೇವರ ವಾಕ್ಯ, ಜೀವಂತ ದೇವರ बात ವಾಕ್ಯ. मैं बता रही हूँ। ಅದೇ ಮಾತನ್ನು ನಾನು ये ಹೇಳ್ತೇನೆ. जीवित वचन है, ಜೀವಂತ ವಾಕ್ಯ. ये पवित्र आत्मा के सामर्थ्य से लिखा हुआ वचन ಪವಿತ್ರ है। ಆತ್ಮನ ಸಹಾಯದಿಂದ ये ಸಾಮರ್ಥ್ಯದಿಂದ कभी ಬರೆಯಲ್ಪಟ್ಟ टलेगा ವಾಕ್ಯ. नहीं। ಇದೆಂದೂ ಕೂಡ ಅಳಿಯುವುದಿಲ್ಲ. हालेलुया, 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 हालेलुया। ये वचन से मैं आपसे बात कर रही ಈ हूँ। ವಚನದ ಮೂಲಕ ನಿಮ್ಮ ಜೊತೆ जो ನಾನು आपको नीचा ಮಾತನಾಡ್ತಿದ್ದೇನೆ. दिखाना चाह रहे हैं, ಯಾರಲ್ಲಿ ಮನೆ ಕೆಳಗೆ ಹಾಕ್ಲಿಕ್ಕೆ उन्हीं ಇಷ್ಟಪಡ್ತಾರೆ के सामने प्रभु आपको ऊंचा उठाएंगे, ಅಂತವರ ಮುಂದೆ ನಿಮ್ಮನ್ನು ಮೇಲೆ उन्हीं के ದೇವರು. सामने प्रभु आपको ऊंचा ಅಂತವರ ಮುಂದೆ उठाएंगे। ನಿಮ್ಮನ್ನು ದೇವರ ಮೇಲೆ ಎತ್ತಾರೆ. हालेलुया, 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 हालेलुया। हालेलुया। मैं इतना ही बोलूंगी ನಾನು आज, ಇಷ್ಟೇ ಮಾತಾಡ್ತೇನೆ. मैं इतना ही बोलूंगी, ನಾನು ಇಷ್ಟೇ ಮಾತಾಡ್ತೇನೆ. क्योंकि हमारी एक कैपेसिटी होती है सुनने की। ನಮ್ಮದೊಂದು ಕೇಳುವಂತ ಒಂದು ಲಿಮಿಟ್ ಇರ್ತದೆ. प्रभु Capacity, जबरदस्ती घुसाता नहीं है, ತುಂಬಾ ಒಂದು ತುರುಕಲಿಕ್ಕೆ ಆಗುದಿಲ್ಲ. लेकिन मैंने जितनी भी बातें बोला, ನಾನು ಏನೆಲ್ಲ ಮಾತುಗಳನ್ನ ಆಡಿದ್ದೇನೋ मैंने सब बंधन को तोड़ा है, ಎಲ್ಲ ಬಂಧನಗಳ ದೇವರು मैंने ಮುರಿದಿದ್ದಾನೆ. सब बंधन को तोड़ा ಎಲ್ಲ है। ಬಂಧನಗಳ ಮುರಿದಿದ್ದೇನೆ. जब मैं इधर से गई, ನಾನು ಇಲ್ಲಿಂದ ಹೋಗುವಾಗ परमेश्वर ने ये वचन मुझे दिया। ಈ ವಾಕ್ಯವನ್ನು ದೇವರು ನನಗೆ मैंने ಕೊಟ್ಟರು. 5 मिनट में पवित्र आत्मा ने मुझे ये वचन को बनाने को दिया। 5 ನಿಮಿಷದಲ್ಲಿ ಪವಿತ್ರ ಆತ್ಮ ದೇವರು ಈ ಒಂದು ವಾಕ್ಯವನ್ನು ಮಾಡ್ಲಿಕ್ಕೆ ಅವರಿಗೆ ಕೊಟ್ಟರು. प्रभु ने कहा मेरे बच्चों को दे। ಈ ಇದು ವಾಕ್ಯವನ್ನ ನೀನು ದೇವರ ಮಕ್ಕಳಿಗೆ ಕೊಡು ಅಂತ ದೇವರು ಹೇಳಿದರು. परमेश्वर आज आपको आशीष देने जा ದೇವರು रहा ನಿಮಗೆ है। ಆಶೀರ್ವಾದ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. आज मैं सबके लिए प्रार्थना करने जा रही ಈಗ हूँ, ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ आज ಇದ್ದೀನಿ. मैं सबके लिए प्रार्थना करने जा रही ನಿಮಗೋಸ್ಕರ हूँ। ಎಲ್ಲರಿಗೂ ಪ್ರಾರ್ಥನೆ आप ಮಾಡ್ತೀನಿ. तैयार हैं? ನೀವು ಸಿದ್ಧರಾಗಿದ್ದೀರಾ? क्योंकि बहुत से लोग छूट जाते हैं, मुझे अच्छा नहीं लगता। ತುಂಬಾ ಜನ ಬಿಟ್ಟು ಹೋಗೋದು ನನಗೆ ಇಷ್ಟ ಆಗೋದಿಲ್ಲ.
जब मेरे हस्बैंड का एक्सीडेंट हुआ ಯಾವಾಗ ನನ್ನ ಪತಿಯವರ ಅಪಘಾತವಾಯಿತು, मुझे ऐसा लगता था कोई मुझसे बात करे, ಯಾರಾದ್ರೂ ನನ್ನ ಜೊತೆಲಿ ಮಾತಾಡ್ಲಿ ಅಂತ ನಾನು ಆಶಿಸ್ತಿದ್ದೆ. पर कोई मुझसे बात नहीं करता ಯಾರು ಕೂಡ था। ನನ್ನ ಜೊತೆಲಿ ಮಾತಾಡ್ತಿರ್ಲಿಲ್ಲ. मुझे मालूम है कि परमेश्वर की छोटी सी बात भी हमारे लिए बहुत बड़ी रहती है। ದೇವರ ಒಂದು ಚಿಕ್ಕ ಮಾತು ಕೂಡ ನಮಗೆ ಒಂದು ತುಂಬಾ ದೊಡ್ಡದಾಗಿದೆ. हालेलुया। ಹಾಲೆಲೂಯಾ. तो आज मैं सबके लिए प्रेयर करूंगी ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ और ಮಾಡ್ಲಿಕ್ಕೆ प्रभु आपसे बात करेंगे, ದೇವರು ನಿಮ್ಮ ಜೊತೆಲಿ प्रभु ಮಾತನಾಡಲಿಕ್ಕೆ आपको छुएंगे ದೇವರು ನಿಮ್ಮನ್ನು ಮುಟ್ಲಿಕ್ಕಿದ್ದಾನೆ. और प्रभु आपको आशीषित ದೇವರು ನಿಮ್ಮನ್ನು करेंगे ಆಶೀರ್ವದಿಸಲಿಕ್ಕೆ ಮಾಡ್ತಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम ಯೇಸುವಿನ से ನಾಮದಲ್ಲಿ मैं आप सभी को ब्लेस करती हूँ। ನಮ್ಮೆಲ್ಲರನ್ನ ನಾನು ಆಶೀರ್ವದಿಸ್ತೇನೆ. आपका घराना आशीषित ನಿಮ್ಮ होने ಮನೆ जा ಕುಟುಂಬ रहा है। ಆಶೀರ್ವಾದ ಹೊಂದಲಿಕ್ಕಿದೆ. मैं ब्लेस कर रही हूँ। ನಿಮ್ಮನ್ನು ಆಶೀರ್ವದಿಸ್ತೇನೆ. हालेलुया। ಹಾಲೆಲೂಯಾ. एक एक करके आएंगे, ಒಬ್ಬೊಬ್ಬರಾಗಿ ಬರಬೇಕು. एक एक करके आएंगे, मैं सबके लिए प्रेयर करूंगी। ಒಬ್ಬರಾಗಿ ಬನ್ನಿ, ಎರಡು ಲೈನ್ ಮಾಡುವ ನಾವು ಈ ಕಡೆ ಮತ್ತು ಈ ಕಡೆ. कितने लोग हिंदी सॉन्ग सुनना चाहते हैं? ಎಷ್ಟು ಜನ ಹಿಂದಿ ಹಾಡನ್ನ ಕೇಳಿ आज मेरा हस्बैंड एक सॉन्ग को गाएंगे। ಇವರ ಸೇವಕರು ಈಗ ಹಾಡನ್ನು ಹಾಡ್ಲಿಕ್ಕಿದ್ದಾರೆ. आइए हम गीत को गाएंगे, ಬನ್ನಿ ನಾವು ಹಾಡನ್ನು ಹಾಡುವ. आइए। ಹಾಲೆಲೂಯಾ. कोई भी बात नहीं करेगा, ಯಾರು ಕೂಡ ಮಾತಾಡಬೇಡಿ, ಯಾರು ಮಾತಾಡಬೇಡಿ, कोई भी बात नहीं करेगा। ಯಾರು ಮಾತಾಡಬೇಡಿ. आज ಈಗ परमेश्वर आपसे बात करेगा, ದೇವರು ನಿಮ್ಮ ಜೊತೆಯಲ್ಲಿ आप ಮಾತನಾಡಲಿಕ್ಕೆ विश्वास के साथ खड़े रहिए। ನಂಬಿಕೆಯಿಂದ ನಿಂತ್ಕೊಂಡಿರಿ. मुझे मालूम है बहुत लेट हो गया है, ನಂಗೆ ಗೊತ್ತು ತುಂಬಾ ತಡವಾಯಿತು. मैंने 15-20 मिनट ही बोला। ನಾನು ಕೇವಲ 20 ನಿಮಿಷ ಮಾತ್ರ आइए हम ಮಾತಾಡಿದೆ. एक सॉन्ग को गाएंगे। ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡುವ. नहीं है आदर के योग्य बस एक तू खुदा, कोई नहीं है सिंहासन के योग्य बस एक तू राजा, कोई नहीं है आदर के योग्य बस एक तू खुदा, कोई सिंहासन के योग्य बस एक तू राजा, सारा सारी महिमा तुझको मिले यीशु। सारी महिमा तुझको, ये प्रिपेयर का टाइम है, आप प्रिपेयर होइए। सारी महिमा तुझको मिले यीशु, कोई नहीं है महिमा के योग्य बस एक तू यहोवा, कोई नहीं है बेदा पवित्र बस एक तू मसीहा, कोई नहीं है महिमा के योग्य बस एक तू यहोवा, कोई नहीं है बेदा पवित्र बस एक तू मसीहा, सारी महिमा तुझको मिले यीशु, सारा महिमा तुझको मिले यीशु, नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ, तेरे नाम में है चंगाई,
तेरे नाम में है रिहाई, तेरे नाम में है भलाई यीशुआ, तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ। कोई नहीं है आदर के योग्य बस एक तू खुदा, कोई नहीं है सिंहासन के योग्य बस एक तू राजा, शबा बाबा नहीं है आदर के योग्य बस एक तू खुदा, कोई नहीं है सिंहासन के योग्य बस एक तू राजा, कोई नहीं है महिमा के योग्य बस एक तू यहाँ, कोई नहीं है बेगा पवित्र बस एक तू महान, कोई नहीं है महिमा के योग्य बस एक तू, कोई नहीं है बेटा पवित्र बस एक तू मदिया, महिमा तुझको मिले यीशु, महिमा तुझको मिले यीशु, नाम यीशु का ऊंचा, नाम यीशु का ऊंचा, ओ शिखरा बस नाम यीशु का ऊंचा, नाम यीशु, नाम यीशु का अनिका 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 नाम यीशु का ऊंचा, नाम यीशु, तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ, तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ, नाम यीशु का ऊंचा, नाम यीशु का ऊंचा, ದೇವರನ್ನು ನೋಡುವುದೇ ಇಲ್ಲ. ದೇವರು ನನ್ನನ್ನು ಇಷ್ಟಪಡುತ್ತಾರೆ. ಆದರೆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನ ಗಮನಿಸ್ತಾ ಇದ್ದಾನೆ. ದೇವರು ನಿನ್ನ ತಿರುಗಿದ್ದಾನೆ. ನೀನು ದೇವರಿಂದ ದೂರ ಹೋಗ್ತಿದ್ದೆ, ಆದರೆ ದೇವರು ನಿನ್ನ ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ನೀವು ನೆನೆಸಿದ್ರೆ ನನ್ನನ್ನು ನಾನು ಕೊನೆಗೊಳಿಸ್ತೇನೆ. ಆದರೆ ದೇವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ದೇವರು ನಿನ್ನೆಲ್ಲ ಅಗತ್ಯಗಳನ್ನು ತಿಳಿದಿದ್ದಾರೆ. ದೇವರು ತುಂಬಾ ಇಷ್ಟಪಡ್ತಾನೆ. ತುಂಬಾ ಓದ್ಬೇಕು ಅಂತ ದೇವರು ಇಷ್ಟಪಡ್ತಾನೆ. ದೇವರು ಇಷ್ಟಪಡ್ತಾನೆ ನೀವು ತುಂಬಾ ಓದ್ಬೇಕೆಂಬುದಾಗಿ. ನೀವು ಮುಂದೆ ಓದ್ಲಿಕ್ಕೆ ಹೋಗ್ತಾ ಇದ್ದೀರಾ. ದೇವರೊಂದು ದೈವಿಕವಾದ ಸಹಾಯವನ್ನು ನಿಮಗೆ ಕೊಡ್ಲಿಕ್ಕಿದ್ದಾರೆ. ನೀವು ಡಾಕ್ಟರ್ ಅಲ್ಲ,
ದೇವರು ನಿನ್ನನ್ನು ಒಂದು ಸಂತೈಸಲಿಕ್ಕೆ ಇಷ್ಟಪಡ್ತಾನೆ. प्रभु तुझे मेरी जान को, मेरी रूह को, मेरे बदन को छू, मेरी जान को, मेरी रूह को, मेरे बदन को छू, छू मुझे छू, खुदा मुझे छू, छू मुझे छू, खुदा मुझे छू, ಮುಂದಿನ ದಿನಗಳಲ್ಲಿ ಒಂದು मुझे छू, ವಿಷಯ ಮಾಡಲಿಕ್ಕಿದ್ದೀರಿ. ಅದ್ರ ಜೊತೆಗೆ ನೀವು ಆತ್ಮಿಕ ವಿಷಯಗಳನ್ನು ದೇವರು ಕಲಿಸಲಿಕ್ಕಿದ್ದಾರೆ. ಯೇಸುವಿನ ನಾಮದಲ್ಲಿ धन्यवाद ದೇವರು ನಿಮಗೆ ವಂದನೆ ಸಲ್ಲಿಸ್ತಾರೆ. दे हमें और निखारे यूं ही मिट्टी को कुम्हार जैसे हाथों से अपने सवारे यूं ही कला में खुदावन गूंदे हमें और निखारे छू मुझे छू खुदा रू मुझे छू धो मुझे धो खुदा रू मुझे धो छू मुझे छू खुदा रू छू मुझे छू खुदा रू मुझे छू मेरी जान को मेरी रूह को मेरे बदन को छू मेरी जान को मेरी रूह को मेरे बदन को छू मुझे छू खुदा रू मुझे छू मुझे छू खुदा रू मुझे छू आलूदगी जहाँ जिस्म की रूकी तू दूर कर दे आलूदगी जहाँ जिस्म की रूकी तू दूर कर दे खौफे यहोवा वो कामिल पाकीज़गी से भर दे खौफे यहोवा वो कामिल पाकीज़गी से भर दे भर मुझे भर खुदा रू मुझे भर मुझे भर खुदा रू मुझे भर मुझे छू खुदा रू मुझे छू मुझे छू खुदा रू मुझे छू मेरी जान को मेरी रूह को मेरे बदन को छू
मेरी जान को, मेरी रूह को, मेरे बदन को छू छू, मुझे छू, खुदा में मुझे छू छू, मुझे छू, खुदा मुझे छू। मिट्टी को कुम्हार जैसे हाथों से अपने सवारे, मिट्टी को कुम्हार जैसे हाथों से अपने सवारे, यूं ही कला में खुदावन गूंदे हमें और सवारे, यूं ही कला में खुदावन गूंदे हमें और सवारे। धो मुझे धो दारू मुझे दो, धो मुझे दो, धो मुझे दो, छू छू मुझे छू, दारू मुझे छू, भर मुझे भर, दारू मुझे भर, छू मुझे छू, खुदारू मुझे छू, दो मुझे दो, जिसम की रूकी तू दूर कर दे, आलू देखी जिसम की रूकी तू दूर कर दे, खौफे यहोवा वो कामिल पाकीज़गी से तू भर दे, यहोवा को कामिल पाकीज़गी से भर दे, मुझे भर, खुदा मुझे भर,
ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. छू मुझे छू, छू मुझे छू, धो मुझे धो, महिमे निमगैया, महत्व निमगैया, महिमे निमगैया, महत्व निमगैया. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಆರಾಧನೆ ಆರಾಧನಾ ಆರಾಧನಾ ಆರಾಧನಾ. ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ, ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ, ಮಹಿಮೆ ನಿಮಗಯ್ಯ. छू मुझे छू, छू मुझे छू, ತಾಯಿ ಹಾಗೆ ಪ್ರೀತಿ, ತಂದೆ ಹಾಗೆ ಪ್ರೇಮ, ಎದೆಯಲ್ಲಿ ಒರಗಿಸುವ ನನ್ನೇಸೆಯ. ತಾಯಿ ಹಾಗೆ ಪ್ರೀತಿ, ತಂದೆ ಹಾಗೆ ಪ್ರೇಮ, ಎದೆಯಲ್ಲಿ ಒರಗಿಸುವ ನನ್ನೇಸೆಯ. ನಿನ್ನ ಹಾಗೆ ಅರಿತವರು ಯಾರು ಇಲ್ಲಯ್ಯ, ನಿನ್ನ ಹಾಗೆ ತಿಳಿದವರು ಯಾರು ಇಲ್ಲಯ್ಯ. ನಿನ್ನ ಹಾಗೆ ಅರಿತವರು ಯಾರು ಇಲ್ಲಯ್ಯ, ನಿನ್ನ ಹಾಗೆ ತಿಳಿದವರು ಯಾರು ಇಲ್ಲಯ್ಯ. ನೀ ಸಾಕು ನನ್ನ ಬಾಳಲಿ ಏಸಯ್ಯ, ನೀ ಸಾಕು ನನ್ನ ಬಾಳಲಿ, ನೀ ಸಾಕು ನನ್ನ ಬಾಳಲಿ ಏಸಯ್ಯ, ನೀ ಸಾಕು ನನ್ನ ಬಾಳಲಿ. ಧನ್ಯವಾದ 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 ಧನ್ಯವಾದ. यीशु तेरे करीब आने से जिंदगी मेरी बदल गई. यीशु तेरे छूने से जिंदगी मेरी
बदल गई। यीशु तेरे छूने से जिंदगी मेरी संवर गई। तूने मुझे बचाया, तूने मुझे सहलाया, तूने मुझे बचाया, तूने मुझे सहलाया। मैं धन्यवाद करता रहूंगा, यीशु धन्यवाद करता रहूंगा। मैं धन्यवाद करता रहूंगा, यीशु धन्यवाद करता रहूंगा। धन्यवाद 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 धन्यवाद। छू मुझे छू, मुझे छू, मुझे छू, मुझे छू, मुझे दो, खुदा दो, मुझे दो, मुझे दो, खुदा मुझे दो। मैं जो पापों में डूबा हुआ था और जो तुझसे दूर हुआ था, मैं जो पापों में डूबा हुआ था और जो तुझसे दूर हुआ था, तूने मुझे छुड़ाया, अपनी राह पर चलाया। तूने मुझे छुड़ाया, अपनी राह पर चलाया। मैं धन्यवाद करता रहूंगा, यीशु धन्यवाद करता रहूंगा। मैं धन्यवाद करता रहूंगा, यीशु धन्यवाद करता रहूंगा। धन्यवाद 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 धन्यवाद। छू मुझे छू, मुझे छू, आराधना 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 आराधना। हालेलुया, आराधना तुझको। हालेलुया हालेलुया, आराधना 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 आराधना
यीशु ने ऐसा प्रेम जताया, मुझको अपना बेटा बनाया। यीशु ने ऐसा प्रेम जताया, मुझको अपना बेटी बनाया, अपना बहू बहाया, जीवन नया दिलाया, अपना लहू बहाया, जीवन नया दिलाया। मैं धन्यवाद करता रहूंगा, यीशु धन्यवाद करता रहूंगा, धन्यवाद करता रहूंगा, यीशु धन्यवाद करता रहूंगा। धन्यवाद 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 छू मुझे छू, मुझे छू दो, मुझे दो, मुझे दो, मुझे ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ, ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ। ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ, ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ। ಅತಿಶಯವೇ
जिंदगी मेरी बदल